ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ಸ್ವರ್ಗದಲ್ಲಿರುವ ನಿಮ್ಮ ನಿಧಿಯಿಂದ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಜ್ಞಾನೋಕ್ತಿಗಳು 16:25 ಹೇಳುತ್ತದೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಮರಣ ಮಾರ್ಗವೇ. ನಮಗೆಲ್ಲರಿಗೂ ಯಾವುದು ಸರಿ ಎಂದು ತಿಳಿದಿದೆ ಎಂದು ಯೋಚಿಸುವ ಪ್ರವೃತ್ತಿಯನ್ನು ನಾವು ಹೊಂದಿದ್ದೇವೆ ಮತ್ತು ನಾವು ಉತ್ತಮವೆಂದು ಭಾವಿಸುವುದನ್ನು ನಾವು ಮಾಡುತ್ತೇವೆ. ಆದರೆ ನಮ್ಮ ಅಂತಹ ಆಲೋಚನೆಗಳು ಸಾವಿಗೆ ಅಥವಾ ನಮ್ಮ ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತದೆ ಎಂದು ಯೇಸು ದೇವರು ನಮಗೆ ಎಚ್ಚರಿಸುತ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿ ನಾವು ನಮ್ಮ ಬುದ್ಧಿವಂತಿಕೆಯಿಂದ ಜೀವನ ಮಾಡಬಾರದು, ದೇವರ ಬುದ್ಧಿವಂತಿಕೆಯಿಂದ ನಾವು ಜೀವನ ಮಾಡಬೇಕು. ಧರ್ಮೋಪದೇಶ ಕಾಂಡ 22:1-2 ಓದಿದರೆ ನಾವು ದೇವರ ಮೂಲ ಆಜ್ಞೆಗಳನ್ನು ಮತ್ತು ಅದರ ಪ್ರಯೋಜನಗಳನ್ನು ನೋಡಬಹುದು. ನೀವು ಈ ವಾಕ್ಯಗಳನ್ನು ಗಮನಿಸಿದರೆ ಅರ್ಥ ಮಾಡಿಕೊಳ್ಳಬಹುದು. ಈ ಆಶೀರ್ವಾದಗಳು ಗೋಚರಿಸುವ ಐಹಿಕ, ದೇಹಿಕ ಮತ್ತು ವಸ್ತು ಆಶೀರ್ವಾದಗಳಾಗಿದೆ. ಅದೇ ಸಮಯದಲ್ಲಿ ಧರ್ಮೋಪದೇಶ ಕಾಂಡ 28:15 ನೀವು ಓದಿದರೆ ನಾವು ದೇವರನ್ನು ಪಾಲಿಸದಿಲ್ಲದಿದ್ದರೆ ಆಶೀರ್ವಾದಕ್ಕೆ ವಿರುದ್ಧವಾಗಿ ಶಾಪಗಳು ನೋಡಬಹುದು. ಮತ್ತು ಯಾರು ದೇವರಿಗೆ ವಿಧೇಯರಾಗಿ ಬದುಕುವುದಿಲ್ಲವೋ ಅವರು ಖಂಡಿತವಾಗಿಯೂ ಅವರ ಜೀವನದಲ್ಲಿ ಶಾಪಗಳನ್ನು ಹೊಂದಿರುತ್ತಾರೆ. ಇದೆ, ಬೈಬಲಲ್ಲಿ ಇದೆ. ಇದು ನೀವು ನಂಬಿದರೆ, ಇದರಲ್ಲಿ ನಿಮಗೆ ವಿಶ್ವಾಸ ಇದ್ದರೆ ಇವತ್ತಿನ ಧರ್ಮ ಗ್ರಂಥವು ನಿಮಗೆ ಅರ್ಥಪೂರ್ಣವಾಗಿರುತ್ತದೆ. ಯೇಸುದೇವರು ಮತ್ತಾಯ 6:19-21 ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ನಿಮಗೋಸ್ಕರ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳಬೇಡಿರಿ. ಅಲ್ಲಿ ನುಸಿಯು ಕಿಲಿಬು ಅದನ್ನು ಹಾಳು ಮಾಡುವುದು ಮತ್ತು ಕಳ್ಳರು ಕಣ್ಣು ಕೊರೆದು ಕದಿಯುವುದು. ಆದರೆ ನಿಮಗೋಸ್ಕರ ಪರಲೋಕದಲ್ಲಿ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳಿರಿ, ಯಾಕೆಂದ್ರೆ ನಿಮ್ಮ ಸಂಪತ್ತು ಎಲ್ಲಿ ಇದೆಯೋ ಅಲ್ಲಿ ನಿಮ್ಮ ಹೃದಯವು ಇರುವುದು. ಇಲ್ಲಿ ಯೇಸು ಸಂಪತ್ತು ಅಥವಾ ನಿಧಿ ಎಂದು ಹೇಳುತ್ತಾ ಇದ್ದಾರೆ. ಆ ಪದವು ನಮ್ಮ ಸಾಮಾನ್ಯದಕ್ಕಿಂತ ಹೆಚ್ಚು ಮುಖ್ಯವಾದ ಪರಿಗಣನೆಯನ್ನು ಪ್ರತಿನಿಧಿಸಲು ಬಳಸಿದನು. ಅದಕ್ಕಾಗಿ ನಾವು ಉತ್ಸುಕತೆಯಿಂದ ಕೆಲಸ ಮಾಡುತ್ತೇವೆ ಮತ್ತು ನಾವು ನಮ್ಮ ಸಮಯ ಮತ್ತು ಶಕ್ತಿಯನ್ನು ಸಾಮಾನ್ಯ ವಿಷಯಕ್ಕಿಂತ ವಿಭಿನ್ನವಾಗಿ ಬಳಸಿಕೊಳ್ಳುತ್ತೇವೆ. ನಮಗೇನಾದ್ರೂ ಒಂದು ಬೇಕಂದ್ರೆ, ನಮ್ಮ ಹೃದಯದಲ್ಲಿ ಏನಾದ್ರೂ ಒಂದು ನಿಧಿ ಅಂದ್ರೆ ಬಯಕೆ ಇದ್ರೆ ಅದಕ್ಕೆ ನಾವು ಜಾಸ್ತಿ ಸಮಯ ಕಳೆಯುತ್ತೇವೆ, ಶಕ್ತಿ ಕಳೆಯುತ್ತೇವೆ. ಸಂಪತ್ತು ಶಿಕ್ಷಣ, ಯಶಸ್ವಿ ಜೀವನ, ವೃತ್ತಿ ಜೀವನ, ಆರಾಮದಾಯಕ ಜೀವನಕ್ಕಾಗಿ ನಾವು ಆಗಾಗ್ಗೆ ಆಕರ್ಷಿಸಲ್ಪಡ್ತೇವೆ ಈ ಲೋಕದಲ್ಲಿ ಜೀವನ ಮಾಡಿದರೆ. ಆದರೆ ನಮ್ಮಲ್ಲಿ ಅನೇಕರು ಯೇಸು ನೀಡುತ್ತಿರುವ ಆಧ್ಯಾತ್ಮಿಕ ಸಂಪತ್ತಿಗೆ ಆಕರ್ಷಿತರಾಗುವುದಿಲ್ಲ, ಏಕೆಂದ್ರೆ ಅದರ ಮೌಲ್ಯ ನಮಗೆ ತಿಳಿದಿಲ್ಲ. ಅನೇಕ ವಿಶ್ವಾಸಿಗಳು ತಮ್ಮ ಲೌಕಿಕ ಆಶೀರ್ವಾದಗಳನ್ನು ಪಡೆಯಲು ಮಾತ್ರ ಯೇಸುವನ್ನು ಬಳಸುತ್ತಾರೆ. ಅನೇಕ ವಿಶ್ವಾಸಿಗಳು ಬೈಬಲನ್ನು ಓದುವುದಿಲ್ಲ, ಅದರಲ್ಲಿ ಏನಿದೆ ಅಂತ ಅವರಿಗೆ ಅರ್ಥವಾಗುವುದಿಲ್ಲ. ಅವರು ಓದಿದರೆ ಅರ್ಥವಾಗುತ್ತದೆ, ಆದರೆ ಅವರು ಟೈಮ್ ಕಳೆದು ಬೈಬಲ್ ಓದುವುದಿಲ್ಲ. ಅದಕ್ಕೆ ತುಂಬಾ ವಿಶ್ವಾಸಿಗಳು ಅಜ್ಞಾನಿಗಳಾಗಿ ಜೀವನ ಮಾಡುತ್ತಾರೆ. ಇದು ವಿಶ್ವಾಸಿಗಳಿಗೆ ಸ್ವರ್ಗದಲ್ಲಿ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳುವ ಆಜ್ಞೆಯಾಗಿದೆ. ಇದು ನಮಗೊಂದು ಆಜ್ಞೆ ಆಗಿದೆ, ಸ್ವರ್ಗದಲ್ಲಿ ನಾವು ಸಂಪತ್ತನ್ನು ಕೂಡಿಸಿಕೊಳ್ಳಬೇಕು ಅಂತ. ವಿಶ್ವಾಸಿಗಳು ಇದರಲ್ಲಿ ನಂಬಿಕೆಯನ್ನು ಹೊಂದಿರಬೇಕು. ಸ್ವರ್ಗದಲ್ಲಿರುವ ನಮ್ಮ ಸಂಪತ್ತಿನಿಂದ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದಿಸಬಹುದು. ಈ ಲೋಕದಲ್ಲಿ ನಮಗೆ ಹಣ ಬೇಕಂದ್ರೆ, ನಮಗೇನಾದ್ರೂ ಬೇಕಂದ್ರೆ, ಈ ಲೋಕದಲ್ಲಿ ಬ್ಲೆಸ್ಡ್ ಆಗಿ ನಾವು ಜೀವನ ಮಾಡಬೇಕಂದ್ರೆ ನಮಗೆ ಸಾಕಷ್ಟು ದುಡ್ಡು ಕೈಯಲ್ಲಿ ಇರಬೇಕು, ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಅಲ್ಲವೇ? ನಾವು ದುಡಿದು ನಮಗೆ ಹಣ ಇರಬೇಕು. ಇಲ್ಲದಿದ್ದರೆ ನಮಗೆ ಯಾರಿಗೂ ಒಳ್ಳೆ ಜೀವನ ಈ ಲೋಕದಲ್ಲಿ ಮಾಡಕ್ಕಾಗಲ್ಲ. ಅದಕ್ಕೆ ನಮಗೆಲ್ಲ ತಿಳುವಳಿಕೆ ಇದೆ. ಅದೇ ತರ ನಮಗೆ ಸ್ವರ್ಗದಲ್ಲಿ ಸಂಪತ್ತಿರಬೇಕು. ಸ್ವರ್ಗದಲ್ಲಿ ಸಂಪತ್ತಿಲ್ಲದಿದ್ದರೆ ದೇವರಿಂದ ನಮಗೇನೂ ಸಿಗುವುದಿಲ್ಲ. ನಾವು ಯಾಕೆ ದೇವರ ಹತ್ರ ಬೇಡಿಕೊಳ್ಳುತ್ತಾ ಇರುವುದು? ನೀವೇ ಹೇಳಿ. ಈ ಲೋಕದಲ್ಲಿ ನಮಗೆ ಎಲ್ಲ ಸಿಗಿದ್ರೆ ಯಾರು ದೇವರ ಹತ್ರ ಹೋಗುವುದಿಲ್ಲ. ಎದಕ್ಕೋ ಒಂದು ಎಂಡ್ ಆಯ್ತು, ನಮಗದು ಮುಂದೆ ಹೋಗಕ್ಕಾಗ್ತಾ ಇಲ್ಲ. ಆವಾಗ ಮಾತ್ರ ಮನುಷ್ಯರು ದೇವರ ಹತ್ರ ಬರುವುದು. ಎಲ್ಲ ಹಂಗೆ ಸುಲಭವಾಗಿ ಅವರಿಗೆ ಸಿಗ್ತಾ ಇದ್ರೆ ಯಾರು ದೇವರ ಹತ್ರ ಬರುವುದಿಲ್ಲ, ಅಲ್ಲವೇ? ಯಾವಾಗಲೂ ಸಂತೋಷ, ಸಮಾಧಾನ ಮತ್ತು ಹಣ ಜಾಸ್ತಿ ಇರುವುದು ಎಲ್ಲ ಇರ್ತದೆ. ಮತ್ತೆ ಎದಕ್ಕೆ ದೇವರು ಬೇಕು? ಹಂಗೆ ಯಾರಿಗೂ ಜೀವನ ಇಲ್ಲ. ಆವಾಗ ಕಷ್ಟ ಇದ್ರೆ ಮಾತ್ರ ಮನುಷ್ಯರು ದೇವರ ಹತ್ರ ಬರುವುದು. ದೇವರ ಹತ್ರ ಬಂದ್ರೆ ಅಲೌಕಿಕ ಆಶೀರ್ವಾದಗಳು ನಮಗೆ ಸಿಗಬೇಕು, ಅಲ್ಲವೇ?
ಲೌಕಿಕ ಆಶೀರ್ವಾದಗಳಲ್ಲ, ಅಲೌಕಿಕ ಆಶೀರ್ವಾದಗಳು. ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ಸ್ ನಮಗೆ ದೇವರಿಂದ ಸಿಗಬೇಕು. ಅದು ಸಿಗೇ ಸಿಗುತ್ತದೆ. ದೇವರು ಕೊಡಕ್ಕೆ ರೆಡಿಯಾಗಿದ್ದಾರೆ. ಆದರೆ ನಮಗೆ ಸ್ವರ್ಗದಲ್ಲಿ ಸಂಪತ್ತು ಇರಬೇಕು. ಅದೇ ಇವತ್ತಿನ ವಾಕ್ಯ ಹೇಳುವುದು. ಇರೆಮ್ಯ 17:10 ನಾವು ಓದುತ್ತೇವೆ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೀನಿ. ದೇವರು ನಮ್ಮ ಹೃದಯಗಳನ್ನು ನಿರಂತರವಾಗಿ ನೋಡುತ್ತಾನೆ ಮತ್ತು ನಮ್ಮ ಹೃದಯ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಪ್ರತಿಫಲವನ್ನು ನೀಡುತ್ತಾರೆ. ನೀವು ನಂಬಿದ್ರು ಇಲ್ಲದಿದ್ರು, ನೀವು ವಿಶ್ವಾಸಿಯಾಗಿದ್ರು ವಿಶ್ವಾಸಿ ಅಲ್ಲದಿದ್ರು, ದೇವರು ಎಲ್ಲರ ಹೃದಯದಲ್ಲೂ ನೋಡ್ತಾ ಇದ್ದಾರೆ. ನಮ್ಮ ಹೃದಯದ ಬಯಕೆಗಳು, ನಮ್ಮ ಹೃದಯದ ವೃತ್ತಿಗಳು, ನಮ್ಮ ಹೃದಯದ ಆಲೋಚನೆಗಳು ದೇವರಿಂದ ಯಾರಿಗೂ ಮುಚ್ಚಿಡಕ್ಕಾಗೋದಿಲ್ಲ. ಅದಿನ ಪ್ರತಿಫಲ ಎಲ್ಲರಿಗೂ ಸಿಗುತ್ತದೆ. ಬರೀ ಕ್ರಿಶ್ಚಿಯನ್ನರಿಗ ಅಲ್ಲಾಂದ್ರೆ ಇನ್ನೊಬ್ಬರಿಗೂ ಮಾತ್ರ ಅಲ್ಲ, ಎಲ್ಲರಿಗೂ, ಈ ಲೋಕದಲ್ಲಿ ಇರುವ ಎಲ್ಲರಿಗೂ. ನೀವೀಗ ನನ್ನ ಬಗ್ಗೆ ಕೆಟ್ಟದ್ದು ಯೋಚಿಸಿದರೆ ನಿಮಗೆ ಕೆಟ್ಟದ್ದು ಬಂದೇ ಬರ್ತದೆ. ಅದಕ್ಕೆ ಒಳ್ಳೆಯದನ್ನು ಯೋಚಿಸಿ, ಪ್ರಾರ್ಥನೆ ಮಾಡಿ. ನಮಗೆ ಅಂತಹ ಹೃದಯ ಇಲ್ಲ. ನಾವು ಮನುಷ್ಯರಾಗಿ ಈ ಲೋಕದಲ್ಲಿ ಹುಟ್ಟಿ ನಮಗೆ ಅಂತಹ ಹೃದಯ ಇರಲ್ಲ. ನಾವೆಲ್ಲರೂ ಕೆಟ್ಟವರು. ವಿ ಆರ್ ಆಲ್ ಈವಿಲ್ ಪೀಪಲ್, ವಿಕೆಟ್ ಪೀಪಲ್. ಬೇರೆಯವರಿಗೆ ಒಳ್ಳೇದಾಗಬೇಕು ಅಂದ್ರೆ ನಮಗೆ ಯೋಚನೆ ಮಾಡುವುದಕ್ಕೆ ಆಗಲ್ಲ. ನಮಗೆಲ್ಲ ಒಳ್ಳೇದಾಗಬೇಕು, ಇನ್ನೊಬ್ಬರಿಗೆ ಒಳ್ಳೇದಾಗಬಾರದು. ಅದೇ ಎಲ್ಲರ ಯೋಚನೆ. ಇದೆಲ್ಲ ಎಷ್ಟು ಕೆಟ್ಟದು, ಕೆಟ್ಟ ಯೋಚನೆಗಳು. ಆ ಕೆಟ್ಟ ಯೋಚನೆಗಳಿಗೆಲ್ಲ ನಮಗೂ ಪ್ರತಿಫಲ ಸಿಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವು ಹಾಗೆ ನಿರಂತರವಾಗಿ ಕೆಟ್ಟ ಯೋಚನೆಗಳು, ಕೆಟ್ಟದು ಬೇರೆಯವರಿಗೆ ಆಗಬೇಕು, ಮತ್ತೆ ಇದು ಕೆಟ್ಟದೆಲ್ಲ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ರೆ ನಮಗೆ ಕೆಟ್ಟದು ಮಾತ್ರವಾಗುತ್ತದೆ. ಅದಕ್ಕೆ ಯೇಸು ದೇವರು ನಮ್ಮ ಜೀವನದಲ್ಲಿ ಬಂದಿರೋದು ತಿಳುವಳಿಕೆ ಕೊಡುವುದಕ್ಕೆ. ಬೇರೆಯವರ ಬಗ್ಗೆ ಒಳ್ಳೇದು ಯೋಚನೆ ಮಾಡ್ರಿ, ಬೇರೆಯವರನ್ನ ಆಶೀರ್ವದಿಸ್ರಿ, ಪಾಸ್ಟರ್ನ ಆಶೀರ್ವದಿಸ್ರಿ. ಪಾಸ್ಟರ್ಗೆ ಕೆಲಸ ಮಾಡಬೇಕಂದ್ರೆ ತುಂಬಾ ಶಕ್ತಿ ಬೇಕು. ನಿಮ್ಮ ಪ್ರಾರ್ಥನೆ, ನಿಮ್ಮ ಅನುಗ್ರಹ ಬೇಕು. ಪಾಸ್ಟರ್ನ ಅನುಗ್ರಹಿಸ್ರಿ, ಒಬ್ಬೊಬ್ಬರನ್ನ ಅನುಗ್ರಹಿಸ್ರಿ. ಈಗಲೂ ಇಷ್ಟು ತಿಳುವಳಿಕೆ ಬಂದಿದ್ರು ನೀವೆಷ್ಟು ಮಾಡುತ್ತೀರೋ ಅಂತ ನಿಮಗೆ ಗೊತ್ತಿರುವುದಿಲ್ಲ. ಸೊ ದೇವರ ಹೃದಯ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಸ್ವರ್ಗದಲ್ಲಿ ನಿಧಿಯನ್ನು ಹೇಗೆ ಸಂಗ್ರಹಿಸಬೇಕೆಂದು ಯೇಸು ದೇವರು ಕಲಿಸುತ್ತಾನೆ. ನಿಧಿಯು ನಮ್ಮ ಹೃದಯದ ಒಳಗಿನ ಪ್ರೀತಿಗೆ ಸಂಬಂಧಿಸಿದೆ. ನಾವೆಲ್ಲರೂ ನಮ್ಮ ಹೃದಯದ ಆಳವಾದ ಆಸೆಯನ್ನು ಪಡೆಯಲು ಪ್ರಯತ್ನಿಸುತ್ತೇವೆ, ಅಲ್ಲವೇ? ಎಲ್ಲರಿಗೂ ಏನಾದರೂ ಹೃದಯದಲ್ಲಿ ಒಂದು ಆಸೆ ಇದ್ದರೆ ಅದು ನಮಗೆ ಬೇಕೇ ಬೇಕು. ಹೆಂಗಾದರೂ ನಾವು ಅದು ಹುಡುಕಿ ಮತ್ತು ನಾವು ಅದಕ್ಕೆ ಸಮಯ ಕಳೆದು ನಾವು ವರ್ಕ್ ಮಾಡಿ ದುಡ್ಡು ಕೊಡ್ಬೇಕಂದ್ರೆ ದುಡ್ಡು ಕೊಟ್ಟು ನಾವು ಹೆಂಗಾದ್ರೂ ಅದು ನಾವು ತಕೊಂಡ್ಬಿಡ್ತೇವೆ, ಅಲ್ಲವೇ? ಅದು ಸಿಕ್ಕುವ ತನಕ ನಮಗೆ ಸಮಾಧಾನ ಇರುವುದಿಲ್ಲ. ಹಲ್ಲೆಲೂಯಾ. ಸತ್ಯವನ್ನು ತಿಳಿದ ನಂತರವೂ ಪ್ರತಿಯೊಬ್ಬ ವಿಶ್ವಾಸಿಯ ಅಂತರಂಗದ ಆಸೆಗಳು ದೇವರು ತಿಳಿದಿದ್ದಾನೆ. ಒಬ್ಬ ವಿಶ್ವಾಸಿ ತನ್ನನ್ನು ಈ ಲೋಕದಲ್ಲಿ ಅಥವಾ ಸ್ವರ್ಗದಲ್ಲಿ ನಿಧಿ ಮಾಡಲು ಅಥವಾ ಆಶೀರ್ವಾದವನ್ನು ಮಾಡಲು ಬಳಸುತ್ತಾನೆಯೋ ಎಂದು ಯೇಸುವಿಗೆ ತಿಳಿದಿದೆ. ವಿಶ್ವಾಸಿಗಳಾಗಿ ನಾವು ಯೇಸು ಹತ್ರ ಬಂದಿದ್ದೇವೆ. ಈ ಲೋಕದಲ್ಲಿ ನಾವು ಜೀವನ ಮಾಡಿದಾಗ ನಮಗೆ ಜ್ಞಾನ ಇರಲಿಲ್ಲ, ಯೇಸು ದೇವರು ಜ್ಞಾನ ಕೊಟ್ಟಿದ್ದಾರೆ. ಇದು ತಿಳಿದ ಮೇಲೂ ವಿಶ್ವಾಸಿಗಳ ಬಯಕೆ ಏನು? ಯಾಕೆ ವಿಶ್ವಾಸಿಗಳು ಯೇಸು ದೇವರ ಹತ್ರ ಬರ್ತಾರೆ? ಬರೀ ಆಶೀರ್ವಾದಕ್ಕೆ ಮಾತ್ರನ ಅಲ್ಲ. ದೇವರೇ, ನನಗೂ ಗೊತ್ತಾಯ್ತು, ನಾನು ಕೆಟ್ಟವನು, ನನಗೂ ಒಳ್ಳೆಯ ಜೀವನ ಮಾಡಬೇಕು. ನೀವು ಕೊಡಕ್ಕೆ ಬಂದಿದ್ದೀರಲ್ಲ, ನನಗ ಶಕ್ತಿ ಕೊಡಿ ದೇವರೇ, ನನಗೆ ಶಕ್ತಿ ಇಲ್ಲ. ಹಾಗೆ ಪ್ರಾರ್ಥಿಸುವವರನ್ನ ದೇವರಿಗೆ ಗೊತ್ತು. ಅಲ್ಲ, ವಿಶ್ವಾಸಿಗಳು ಬರೀ ಆಶೀರ್ವಾದಕ್ಕೆ ಮಾತ್ರ ಬರ್ತಾರೋ ಏನು ಎಂದು ಎಲ್ಲದೂ ದೇವರಿಗೆ ಗೊತ್ತು. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸ್ವರ್ಗದಲ್ಲಿ ನಿಧಿ ಇರುವುದು ತುಂಬಾ ಮುಖ್ಯ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಸ್ವರ್ಗದಲ್ಲಿ ನಿಧಿಯನ್ನು ಹೇಗೆ ಮಾಡುತ್ತೇವೆ ಎಂದು ಅರ್ಥ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ನಿಧಿಯನ್ನು ಅಂದರೆ ಸಂಪತ್ತನ್ನು ನಾವು ಮಾಡಬೇಕಂದ್ರೆ ಅದಕ್ಕೆ ನಾವು ಸಮಯ ಕಳೆಯಬೇಕು, ನಮ್ಮ ಶಕ್ತಿಯನ್ನು ವ್ಯಾಯಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಸ್ವರ್ಗದಲ್ಲಿ ನಿಧಿಯನ್ನು ಮಾಡಲು ಸಮಯವನ್ನು ಕಳೆಯಬೇಕು, ದೇವರ ವಾಕ್ಯವನ್ನು ಓದಬೇಕು ಮತ್ತು ಅದಕ್ಕೆ ಸಮಯ ಬೇಕು, ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಬೇಕು, ಆರಾಧನೆ ಮಾಡುವುದಕ್ಕೆ ಸಮಯ ಬೇಕು, ಚರ್ಚ್ ಬರುವುದಕ್ಕೆ ಸಮಯ ಬೇಕು, ಮತ್ತೆ ಬೇರೆಯವರನ್ನ ಬ್ಲೆಸ್ ಮಾಡುವುದಕ್ಕೆ ಸಮಯ ಬೇಕು. ಸಮಯ ಕಳೀಲಿಲ್ಲ ಅಂದ್ರೆ ಯಾರಿಗೂ ಸ್ವರ್ಗದಲ್ಲಿ
ನಿಧಿ ಮಾಡುವುದಕ್ಕೆ ಆಗುವುದಿಲ್ಲ. ಎಷ್ಟೊಂದು ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಎಂದರೆ ನಮಗೆ ಉಸಿರಾಟ ತರ. ನಿಮಗೋಸ್ಕರ ನೀವು ಪ್ರಾರ್ಥಿಸಬೇಕು. ಬರೀ ನಿಮಗೋಸ್ಕರ ಅಲ್ಲ, ನಿಮಗೀಗ ತಿಳುವಳಿಕೆ ಆಗಿದೆ. ತಿಳುವಳಿಕೆ ಆದ ಮೇಲೇನು ಎಷ್ಟು ಜನ ಎಕ್ಸ್ಕ್ಯೂಸ್ ಹೇಳಿ 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 ಜೀವನ ಮಾಡ್ತಾರೆ ಅಂತ ದೇವರಿಗೆ ಗೊತ್ತು. ಅಲ್ಲ ಹೇಳಿದಕ್ಷಣ ಇಲ್ಲ, ದೇವರಿಗೆ ಹೇಳಿದ್ದಾರೆ, ಅವ್ರನ್ನ ರೆಸ್ಪೆಕ್ಟ್ ಮಾಡಿ ಮಾಡ್ತಾರೆ, ಎಲ್ಲದೂ ದೇವರಿಗೆ ಗೊತ್ತು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವು ಚರ್ಚ್ಗೋಸ್ಕರ ಪ್ರೇಯರ್ ಮಾಡಬೇಕು, ಒಬ್ಬೊಬ್ಬರಿಗೋಸ್ಕರ ಪ್ರೇಯರ್ ಮಾಡಬೇಕು, ಪಾಸ್ಟರ್ಗೋಸ್ಕರ ಪ್ರೇಯರ್ ಮಾಡಬೇಕು. ಇದಕ್ಕೆಲ್ಲ ಸಮಯ ಕಳೆಯಬೇಕು. ನಿಮಗೆ ಸಮಯ ಇಲ್ಲ ಅಂತ ಹೇಳಿದರೆ ನಿಮಗೆ ಸ್ವರ್ಗದಲ್ಲಿ ನಿಧಿ ಸಂಪಾದಿಸೋದಕ್ಕೆ ಆಗುವುದಿಲ್ಲ. ಒಬ್ರು ಕಚೇರಿಯಲ್ಲಿ ಆಫೀಸಲ್ಲಿ ಹೋಗಬೇಕು, ಇಲ್ಲ ನನಗೆ ಆಫೀಸ್ ಹೋಗಕ್ಕೆ ಸಮಯವಿಲ್ಲ, ಮಲ್ಕೋಬೇಕು, ಅಲ್ಲಾಂದ್ರೆ ಬೇರೆ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲಾದ್ರೂ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಎಲ್ಲರೂ ಹೋಗ್ಬಿಡ್ತಾರೆ ದುಡ್ಡು ಸಂಪಾದಿಸೋದಕ್ಕೆ, ಅಲ್ಲವೇ? ಹೋಗೋದಲ್ವಾ? ಯಾಕೆಂದ್ರೆ ದುಡ್ಡು ಬೇಕು. ಅದಕ್ಕೆ ಸಮಯ ಕಳೆಯೋದಕ್ಕೂ 14 ಗಂಟೆಗಳಾದರೂ ಪರವಾಗಿಲ್ಲ, 24 21 ಗಂಟೆ ಆದರೂ ನಾನು ವರ್ಕ್ ಮಾಡ್ತೀನಿ, ಯಾಕೆಂದ್ರೆ ದುಡ್ಡು ಬೇಕು. ಮಲಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ದುಡಿಯಬೇಕು, ಯಾಕೆಂದ್ರೆ ದುಡ್ಡು ಬೇಕು, ಅಲ್ಲವೇ? ಸಮಯ ಕಳೆಯಬೇಕು. ಅದೇ ತರ ಸ್ವರ್ಗದಲ್ಲಿ ನಾವು ನಿಧಿ ಸಂಪತ್ತನ್ನು ಮಾಡಬೇಕಂದ್ರೆ ಮೊದಲನೇದು ನಾವು ಸಮಯ ಕಳೆಯಬೇಕು. ನಮ್ಮ ಆಧ್ಯಾತ್ಮಿಕ ಜೀವನಕ್ಕಾಗಿ ಖರ್ಚು ಮಾಡುವ ಸಮಯದ ಠೇವಣಿ ಅಗತ್ಯವಾಗಿದೆ. ಮತ್ತು ಪಾತ್ರದ ಪವಿತ್ರೆಯ ನಿಕ್ಷೇಪಗಳು, ದೇವರ ಪ್ರತಿಯೊಂದು ಆಜ್ಞೆಯ ವಿಧೇಯತೆಯ ನಿಕ್ಷೇಪಗಳು, ಕ್ರಿಸ್ತನಿಗಾಗಿ ಗೆದ್ದ ಆತ್ಮಗಳ ನಿಕ್ಷೇಪಗಳು. ನೀವು ಎಷ್ಟೊಂದು ಡಿಸೈಪಲ್ ಬೇರೆಯವರಿಗೆ ಮಾಡುತ್ತೀರ, ಅದನ್ನ ನಿಕ್ಷೇಪಗಳು. ದೇವರ ಕೆಲಸಕ್ಕೆ ಹಣ ನೀಡುವ ಮೂಲಕ ನಿಮ್ಮ ಆದಾಯದಿಂದ ಠೇವಣಿ ಅಗತ್ಯವಾಗಿದೆ. ಇದೆಲ್ಲ ಅಲ್ಲಿ ಮಾಡುವ ನಿಧಿ. ನಮ್ಮ ಆದಾಯದಿಂದ ನಮಗೆ ಠೇವಣಿ ಅಗತ್ಯವಾಗಿದೆ. ನಾವು ಆತ್ಮದ ಫಲದಿಂದ ಠೇವಣಿ ಕೊಂಡಿರಬೇಕೆಂದು ದೇವರು ಬಯಸುತ್ತಾರೆ. ಗಲಾತ್ಯದವರಿಗೆ 5:22-23 ಹೇಳುವ ಪ್ರಕಾರ ನಮ್ಮಲ್ಲಿ ಪ್ರೀತಿ ಬೇಕು. ಪ್ರೀತಿ, ಸಂತೋಷ, ಸಮಾಧಾನ, ಸಾಧಿತ್ವ, ಕ್ಷಮೆ, ದಮೆ, ಉಪಕಾರ, ದೀರ್ಘಶಾಂತಿ, ಇದೆಲ್ಲ ನಮಗೆ ಉಂಟಾಗಬೇಕು. ನಮಗೆ ಇಲ್ಲ. ಹಲ್ಲೆಲೂಯ. ಅದು ಸ್ವರ್ಗದಲ್ಲಿ ನಮ್ಮ ಸಂಪತ್ತು. ಆತ್ಮದ ಫಲವು ನಾವು ಕೊಂಡಿರಬೇಕು. ತೀತನಿಗೆ 2:14, 3:8 ಮತ್ತು ಎಫೆಸದವರಿಗೆ 2:10 ಈ ವಾಕ್ಯಗಳು ಹೇಳುತ್ತದೆ, ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲು ದೇವರು ನಮ್ಮನ್ನು ಕರೆದಿದ್ದಾರೆ. ನೀವು ಈ ವಾಕ್ಯ ಓದಿದರೆ ನಾವು ಒಳ್ಳೆಯ ಕೆಲಸಗಳು ಮಾಡುವುದಕ್ಕೆ ದೇವರು ಕರೆದಿದ್ದಾರೆ ಎಂದು ಬರುತ್ತದೆ. ಏನ್ ಒಳ್ಳೆಯ ಕೆಲಸ ನಾವು ಮಾಡಬೇಕು? ಬಡವರಿಗೆ ಹಣ ಕೊಡುವುದು, ಅಲ್ಲಾಂದ್ರೆ ಬರ್ತ್ಡೇ ಬಂದ್ರೆ ಏನಾದ್ರೂ ಹಳೆ ಬಟ್ಟೆ ಕೊಡುವುದು, ಅಲ್ಲಾಂದ್ರೆ ಅನಾಥಾಶ್ರಮಕ್ಕೆ ಏನಾದ್ರೂ ಕೊಡುವುದು, ಅದೆಲ್ಲ ಒಳ್ಳೆಯದೇ. ಒಳ್ಳೆ ಕೆಲಸ ಅಲ್ಲ ಅಂತ ಹೇಳುವುದಿಲ್ಲ. ಅದೆಲ್ಲ ಯೇಸು ದೇವರಿಗೆ ಹೇಳಿರುವುದು. ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೆ ನಾವು ಪ್ರೀತಿಯಲ್ಲಿ ಬೆಳೆಯಬೇಕು, ಕ್ಷಮೆದಮೆಯಲ್ಲಿ ಬೆಳೆಯಬೇಕು, ಸಂತೋಷ ಸಮಾಧಾನದಲ್ಲಿ ಬೆಳೆಯಬೇಕು, ದೀರ್ಘಶಾಂತಿಯಲ್ಲಿ ನಾವು ಬೆಳೆಯಬೇಕು, ಸಾಧಿತ್ವದಲ್ಲಿ ಬೆಳೆಯಬೇಕು, ಸೆಲ್ಫ್ ಕಂಟ್ರೋಲ್ ಅಲ್ಲಿ ನಾವು ಬೆಳೆಯಬೇಕು. ಏಕೆಂದ್ರೆ ಇನ್ನೊಬ್ಬರನ್ನು ನಾವು ಪ್ರೀತಿ ಮಾಡಿದರೆ ನಾವು ಒಳ್ಳೆಯದು ಮಾಡ್ತಾ ಇದ್ದೇವೆ. ಏಕೆಂದ್ರೆ ಅವರು ಮಾಡಿದ ತಪ್ಪುಗಳು ನಾವು ಕ್ಷಮಿಸುತ್ತೇವೆ, ಅವರಿಗೆ ನಾವು ಒಳ್ಳೆಯದು ಮಾಡ್ತಾ ಇದ್ದೇವೆ. ಇಲ್ಲದಿದ್ರೆ ನಾವು ಕೋಪದಲ್ಲಿ ಇದ್ದರೆ ಮತ್ತು ನಾವು ಹೃದಯದಲ್ಲಿ ಒಂದರ ತುಂಬಾ ಗರ್ಭಿನಲ್ಲಿ ಇದ್ದರೆ ನಿಮಗೂ ಸಮಾಧಾನವಿಲ್ಲ, ಅವರಿಗೂ ಸಮಾಧಾನ ಇಲ್ಲ. ಇದೆಯಾ ಹೇಳಿ? ಮತ್ತೆ ಅವರನ್ನು ಕ್ಷಮಿಸಿದರೆ, ಅವರನ್ನು ಚೆನ್ನಾಗಿ ಮಾತಾಡಿದರೆ, ದಯೆಯಿಂದ ಮಾತಾಡಿದರೆ, ಸಾಫ್ಟ್ ಆಗಿ ಮಾತಾಡಿದರೆ ನಮಗೂ ಸಮಾಧಾನ ಸಿಗುತ್ತದೆ, ಅವರಿಗೂ ಸಮಾಧಾನ ಸಿಗುತ್ತದೆ, ಅಲ್ಲವೇ? ಮತ್ತು ಕೆಲವು ದಿನ ನೀವು ಇದರಿಗೆ ಒಳ್ಳೆಯದು ಯೋಜಿಸಿದರೆ ಮತ್ತು ನೀವು ಪ್ರಾರ್ಥಿಸಿದರೆ ನಿಮಗೆ ಸ್ವರ್ಗದಲ್ಲಿ ಠೇವಣಿ ಇರುತ್ತದೆ. ಒಂದು ದಿನ ಅಲ್ಲಾಂದ್ರೆ ಸ್ವಲ್ಪ ದಿನ ಸ್ವಲ್ಪ ಜನರ ಹತ್ರ ನೀವು ಲವಿಂಗ್ ಆಗಿ ಇರ್ತೀರಿ, ಅಲ್ಲಾಂದ್ರೆ ಸ್ವಲ್ಪ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಎಂದು ನೀವು ಪ್ರಾರ್ಥಿಸುತ್ತೀರಿ. ಮತ್ತೆ ಇನ್ನೊಂದು ದಿನ ನೀವು ಕೆಟ್ಟದನ್ನು ಅವರ ಬಗ್ಗೆ ಯೋಜಿಸಿ, ಅಲ್ಲಾಂದರೆ ಅವರ ಬಗ್ಗೆ ಅಸೂಯೆ ಪಟ್ಟರೆ ಏನಾಗುತ್ತದೆ? ನಾವು ಠೇವಣಿ ಮಾಡಿದನ್ನು ಮತ್ತೆ ಕಳೆದುಕೊಳ್ಳುತ್ತೇವೆ. ನಿಮಗೆ ಅರ್ಥವಾಯ್ತೆ? ಅದರ ಕಾರಣ ನಾವು ಡೈಲಿ ದುಡಿಯಬೇಕು. ನಿಮಗೆ ಅರ್ಥವಾಯ್ತೆ? ನೋಡಿ, ನೀವು ದುಡಿದು 1,000 ರೂಪಾಯಿ ನೀವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ದೀರಿ, ಮತ್ತೆ ನೀವು ವಿತ್ಡ್ರಾ ಮಾಡ್ತಾ ಇದ್ದೀರಿ 500, 200, 300 ಹಿಂಗೆ ವಿತ್ಡ್ರಾ ಮಾಡಿದ್ರೆ ಅಲ್ಲಿ ಏನಿರುತ್ತದೆ? ಇನ್ನೂ ಜಾಸ್ತಿ ಆಗಬೇಕಂದ್ರೆ ಇನ್ನೂ ನೀವು ಹಾಕ್ಬೇಕು. ಸ್ವಲ್ಪ ಆದ್ರೂ 100, 200 ಹಾಕಿದರೆ ಅದು ಬೆಳೆಯುತ್ತದೆ. ಇದೇ ತರ ನಾವು ಒಂದಿನ ಪ್ರೀತಿಯಲ್ಲಿ ಇರ್ತೇವೆ, ಇನ್ನೊಂದಿನ ತುಂಬಾ ಕೋಪ, ಅಲ್ಲಾಂದ್ರೆ ಒಂದಿನ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇವೆ,
ಪಾಸ್ಟರ್ಗೋಸ್ಕರ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಿ. ಇನ್ನೊಂದಿನ ಪಾಸ್ಟರ್ ಬಗ್ಗೆ ತುಂಬಾ ಕೈ ಹೋಯ್ತು, ಟುಸ್ ಅಂತ ಬ್ಯಾಂಕ್ ಅಕೌಂಟ್ ಎಲ್ಲ ಟುಸ್ ಅಂತ ಹೋಯ್ತು. ವಿಡ್ರಾವಲ್, ಡಿಪಾಸಿಟ್, ವಿಡ್ರಾವಲ್, ಡಿಪಾಸಿಟ್, ವಿಡ್ರಾವಲ್, ಡಿಪಾಸಿಟ್, ವಿಡ್ರಾವಲ್. ಹಿಂಗ ಮಾಡಿದರೆ ಫಿಕ್ಸ್ಡ್ ಡಿಪಾಸಿಟ್ ಇರಬೇಕು ನಮಗಲ್ಲೇ. ಪಾಸ್ಟರ್ ನಿಮ್ಮ ಒಳ್ಳೆಯದಕ್ಕೆ ಹೇಳುವುದು, ಆವಾಗ ನಿಮಗೆ ಪಾಸ್ಟರ್ ಮೇಲೆ ಕೋಪ ಇರಬಾರದು. ಪಾಸ್ಟರ್ಗೋಸ್ಕರ ನೀವು ಪ್ರಾರ್ಥಿಸಿ ಬಂದಿದ್ದೀರಿ, ಪಾಸ್ಟರ್ ನಿಮ್ಗೆ ಏನಾದರೂ ಕರೆಕ್ಷನ್ ಮಾಡಿದ್ರೆ ಕೋಪ ಹೋಯ್ತು, ಟುಸ್ 1000 ರೂಪೀಸ್ ಹಾಕಿ 800 ರೂಪೀಸ್ ಕಳೆದ್ಕೊಂಡ್ಲಿ. ಪಾಸ್ಟರ್ ಬಗ್ಗೆ ನೀವೇನಾದ್ರೂ ಮಾಡಿದ್ರೆ ತುಂಬಾ ನಿಮಗೆ ವಿಡ್ರಾವಲ್ ಆಗುತ್ತೆ. ಬಿ ವೆರಿ ಕೇರ್ಫುಲ್. ಯಾಕೆಂದ್ರೆ ಪಾಸ್ಟರ್ ಜೀವನ ಮಾಡುವುದೇ ನಿಮ್ಮ ಒಳ್ಳೆಯದಕ್ಕಾಗಿ. ಪಾಸ್ಟರ್ನೇ ಸ್ವಲ್ಪ ಬ್ಲೆಸ್ ಮಾಡಿದ್ರೆ ಟುಸ್ ಅನ್ನು ನಿಮಗೆ ಸ್ವರ್ಗದಲ್ಲಿ ನಿಕ್ಷೇಪ ಆಗುತ್ತದೆ. ಖಂಡಿತ ಅರ್ಥ ಮಾಡಿಕೊಳ್ಳಿ. ಸೊ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮಗೆ ಡೈಲಿ ನಾವು ದುಡಿಯಬೇಕು. ಒಂದಿನ ಬಿಟ್ಟು ಒಂದಿನ ಎಲ್ಲ ನಾವು ದುಡಿಯುವುದು. ಕೆಲವರೇನು ಒಂದಿನ ಪ್ರಾರ್ಥಿಸುತ್ತಾರೆ, ಇಲ್ಲ ಸಿಸ್ಟರ್ ನಿಮಗೆ ಅರ್ಥ ಆಗುತ್ತಲ್ಲ, ನನಗೆ ತುಂಬಾ ಕೆಲಸ ಇದೆ. ನಿಮಗೆ ಲಾಸು. ಬ್ಲೆಸ್ ಮಾಡ್ತಾ ಇರ್ರಿ, ಎಲ್ಲರನ್ನೂ ಬ್ಲೆಸ್ ಮಾಡ್ತಾ ಇದ್ರಿ, ಆಶೀರ್ವದಿಸುತ್ತಾ ಇದ್ರಿ. ನೀವೆಷ್ಟು ಹೃದಯದಿಂದ ಬೇರೆಯವರಿಗೆ ಒಳ್ಳೆಯದಾಗಲಿ ಎಂದು ನೀವು ಆಶೀರ್ವದಿಸುತ್ತಾ ಇದ್ರೆ ನಿಮಗೆ ಹಂಗೆ ನಿಕ್ಷೇಪ ಆಗುತ್ತದೆ. ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಬೇಕು, ಅದು ತುಂಬಾ ಕಷ್ಟ. ನೀವು ಅರ್ಥ ಮಾಡ್ಕೋಬೇಕು. ನಾವು ದುಡಿಯೋದಕ್ಕೆ ಈ ಲೋಕದಲ್ಲಿ ದುಡಿದು ಸ್ವಲ್ಪ ಹಣ ಶೇಖರಿಸಬೇಕಂದ್ರೆ ನಮಗೆ ಕಷ್ಟ ಇದೆ. ಅದೇ ತರ ಮೇಲೆ ಹಾಕೋದಕ್ಕೂ ಕಷ್ಟ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದೇ ಒಳ್ಳೆಯ ಕೆಲಸ ಮಾಡುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಆತ್ಮದ ಫಲದಲ್ಲಿ ಬೆಳೆಯುತ್ತಿರುವಾಗ ನಾವು ಇತರರಿಗೆ ಒಳ್ಳೆಯದನ್ನು ಮಾಡ್ತಾ ಇರ್ತೇವೆ. ಈಗ ಅರ್ಥವಾಯ್ತಲ್ಲ? ನೀವು ಇತರರಿಗಾಗಿ, ಪಾಸ್ಟರ್ಗಾಗಿ ಪ್ರಾರ್ಥಿಸುವಾಗ, ದೇವರಿಗೆ ಸೇವೆ ಮಾಡುವಾಗ ಮತ್ತು ಇತರರಿಗೆ ಒಳ್ಳೆಯದನ್ನು ಮಾಡುವಾಗ ಮೇಲೆ ಠೇವಣಿ ಹೋಗ್ತಾ ಇರ್ತದೆ. ಅರ್ಥವಾಯ್ತೆ ನಿಮ್ಗೆ? ಬರೀ ನೀವು 24 ಗಂಟೆಗಳು ನಿಮಗೋಸ್ಕರ ಮಾತ್ರ ನೀವು ಉಪಯೋಗಿಸಿದ್ರೆ, ಇಲ್ಲಿಯೋ ನನಗೆ ಆಫೀಸಲ್ಲಿ ಕೆಲಸ ಇದೆ ಎಂದು ಫುಲ್ ಉಪಯೋಗಿಸಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ. ಮತ್ತೆ ನಿಮ್ಗೆ ಸಂತೋಷ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಮತ್ತೆ ರೋಗ ಅದು ಇದು ಎಲ್ಲ ಬಂದ್ಬೀಳ್ತದೆ ಖಂಡಿತವಾಗಿ. ಮತ್ತೆ ನೀವು ಅರ್ಥ ಮಾಡಿಕೊಂಡು ಒಬ್ಬೊಬ್ಬರನ್ನು ಒಳ್ಳೆಯದಾಗಲಿ ಇದೇ ನಮ್ಮ ಕೆಲಸ. ನೀವು ಮಾಡಿದರೆ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಅಸೂಯೆ ಪಟ್ರೆ ತುಂಬಾ ಹೋಗ್ತದೆ ಎಂದು ನೀವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಚರ್ಚಿನಲ್ಲಿರುವ ವಿಶ್ವಾಸಿಗಳಿಗೆ ಸ್ವರ್ಗದಲ್ಲಿ ನಿಧಿಯನ್ನು ಹೇಗೆ ಮಾಡಬೇಕೆಂದು ಚರ್ಚ್ ಕಳಿಸಿಕೊಡಬೇಕು. ಅವರು ಸ್ವಾರ್ಥರಾಗಿ ಉಳಿಯಬಾರದು. ಅವರು ಕೇವಲ ಅವರ ಪ್ರಾಪಂಚಿಕ ವಿಷಯಗಳಿಗಾಗಿ ಮಾತ್ರ ಪ್ರಾರ್ಥನೆ ಮಾಡಿ ಅವರ ಜೀವನ ಒಳ್ಳೆಯದಾಗಲಿ ಎಂದು ಮಾತ್ರ ಪ್ರಾರ್ಥನೆ ಮಾಡಿಕೊಂಡು ಜೀವನ ಮಾಡಬಾರದು ವಿಶ್ವಾಸಿಗಳು. ಹಲ್ಲೆಲೂಯಾ. ಅಂತಹ ಪ್ರಾರ್ಥನೆಯನ್ನು ಮಾಡುವವರು ಈ ವಾಕ್ಯ ಓದಿ ಅರ್ಥ ಮಾಡ್ಕೋಬೇಕು. ಯಾಕೋಬನ 4:2-4. ಅಂತಹ ಪ್ರಾರ್ಥನೆಗಳು ಆಧ್ಯಾತ್ಮಿಕ ವ್ಯಭಿಚಾರ ಎಂದು ಬೈಬಲಲ್ಲಿ ಬರೆದಿದೆ. ವಿಶ್ವಾಸಿಗಳು ತಮಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡುವುದು. ಇಲ್ಲ ಪಾಸ್ಟರ್ಗೋಸ್ಕರ ನಾನು ಪ್ರಾರ್ಥನೆ, ಅದೇನೊಂದು ಸ್ವಲ್ಪ ಉಪ್ಪಿನಕಾಯಿ ತರ ಸ್ವಲ್ಪ, ಮತ್ತೆ ಅನ್ನ ಸಾರು ಪಲ್ಯ ಎಲ್ಲ ಬಡಿತಾನೇ ಇರ್ತಾರೆ. ಅವ್ರಿಗೆ ಮಾತ್ರ ಪಾಸ್ಟರ್ ಪ್ರೇಯರ್ ಮಾಡಿದೆ ಹಂಗಲ್ಲ. ಎಲ್ಲರಿಗೂ, ನಿಮಗೆ, ನಿಮ್ಮ ಫ್ಯಾಮಿಲಿಗೆ ನೀವು ಹೇಗೆ ಪ್ರಾರ್ಥನೆ ಮಾಡುತ್ತೀರೋ, ನಿಮಗೆ ಪರ್ಸನಲ್ ಲೈಫ್ಗೆ ಹೇಗೆ ಪ್ರಾರ್ಥನೆ ಮಾಡುತ್ತೀರೋ ಅದೇ ತರ ಇನ್ನೊಬ್ಬರನ್ನು ಕೇರ್ ಮಾಡಿ ನೀವು ಪ್ರಾರ್ಥನೆ ಮಾಡಬೇಕು. ಇಲ್ಲದಿದ್ದರೆ ಇದು ವ್ಯಭಿಚಾರ. ಬರೀ ನಿಮಗೋಸ್ಕರ, ಅದು ಈ ಲೋಕದ ವಿಷಯಗಳಿಗೋಸ್ಕರ ಮಾತ್ರ ನಾವು ಪ್ರಾರ್ಥನೆ ಮಾಡಿದರೆ ಆಧ್ಯಾತ್ಮಿಕ ವ್ಯಭಿಚಾರ ಮಾಡುತ್ತೇವೆ ಎಂದು ಈ ವಾಕ್ಯ ಹೇಳುತ್ತದೆ. ಅದಕ್ಕೆ ಪ್ರಾರ್ಥಿಸುವ ತುಂಬಾ ವಿಶ್ವಾಸಿಗಳಿಗೆ ಪ್ರಾರ್ಥನೆ ತುಂಬಾ ಇದೆ, ಯಾವಾಗಲೂ ಪ್ರಾರ್ಥಿಸುತ್ತಾ ಇರ್ತಾರೆ. ಯಾರಿಗೋಸ್ಕರ ಅವರು ಪ್ರಾರ್ಥಿಸುತ್ತಾರೆ? ವ್ಯಭಿಚಾರ ಮಾಡ್ತಾ ಇರೋದು. ಆ ಪ್ರಾರ್ಥನೆ ಜೊತೆಗೆ ಅವರು ಇನ್ನೊಂದು ಪಾಪನು ಅವರು ಆಡು ಮಾಡ್ತಾ ಇದ್ದಾರೆ. ಇದೇ ಉಪ್ಪಿನಕಾಯಿ ತರ ಎಲ್ಲರಿಗೂ ಒಂದು ಸ್ವಲ್ಪ ಪ್ರಾರ್ಥಿಸುತ್ತಾರೆ ಮತ್ತು ಅವರ ಫ್ಯಾಮಿಲಿಗೋಸ್ಕರ ಮಾತ್ರ ಪ್ರಾರ್ಥಿಸುತ್ತಾರೆ. ಅವರ ಚಿಂತೆ ಯಾವಾಗಲೂ ಅವರ ಫ್ಯಾಮಿಲಿಗೋಸ್ಕರ ಮಾತ್ರ. ಇಂಥವರಿಗೆಲ್ಲ ವಿಡ್ರಾವಲ್ ತುಂಬಾ ಆಗತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀವು ಕೂಟ ಪ್ರಾರ್ಥನೆಯಲ್ಲಿ ಸ್ವಲ್ಪ ಏನೋ ಆಗ್ತೀರಿ, ಮತ್ತೆ ಬಂದು ನಿಮಗೋಸ್ಕರ ಯೋಚನೆ ಮಾಡಿ ವಿಡ್ರಾ ಮಾಡ್ತಾ ಇದ್ದೀರಿ. ವಿಡ್ರಾಯಲ್. ಹಲ್ಲೆಲೂಯಾ. ಅರ್ಥವಾಗ್ತಾ ಇದೆಯಲ್ಲ?
ದೇವರು ಪ್ರತಿಯೊಬ್ಬರನ್ನು ಅವರವರ ಕ್ರಿಯೆಗಳಿಗೆ ಅನುಗುಣವಾಗಿ ಕರ್ಮ ಫಲವನ್ನು ಕೊಡುವವನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ದೇವರು ಒಬ್ಬೊಬ್ಬರ ಹೃದಯವನ್ನು, ನೀವು ಬೇರೆಯವರಿಗೆ ಹೇಳ್ಬಹುದು, ಇಲ್ಲ ನಾನು ಪ್ರಾರ್ಥಿಸಿದೆ ಪಾಸ್ಟರ್, ನನಗೂ ಗೊತ್ತು, ನೀವೆಲ್ಲರೂ ಚೆನ್ನಾಗಿ ನನಗೂ ಪ್ರಾರ್ಥಿಸಿದರೆ ನನಗೆ ಎಷ್ಟೊಂದು ಒಳ್ಳೆಯದಾಗ್ತಾ ಇತ್ತು. ನಾನು ಹೇಳ್ತಾ ಇಲ್ಲ ಪ್ರಾರ್ಥಿಸ್ತಾ ಇಲ್ಲ ಅಂತ, ಆದರೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ, ನಿಮಗೆಷ್ಟು ಬೇಕೋ ಅಷ್ಟೆಲ್ಲ ಪಾಸ್ಟರ್ಗೂ ಚರ್ಚ್ಗೋಸ್ಕರ ನೀವು ಖಂಡಿತ ಪ್ರಾರ್ಥಿಸುತ್ತಾ ಇಲ್ಲ ಅಂತ ನನಗೂ ಗೊತ್ತು. ನೀವೆಲ್ಲರೂ ಅಷ್ಟೊಂದು ಪ್ರಾರ್ಥಿಸಿದರೆ ನಮ್ಮ ಚರ್ಚೆಲ್ಲ ಎಷ್ಟೊಂದು ಬೆಳೆಯುತ್ತಾ ಇತ್ತು. ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ನಾನು ಹೇಳುವುದಿಲ್ಲ. ನೀವು ಪ್ರಾರ್ಥನೆಯಲ್ಲಿ ವ್ಯಭಿಚಾರ ಮಾಡ್ತಾ ಇದ್ದೀವೋ ಎಂದು ನೀವು ತಿಳ್ಕೊಳ್ಳಬೇಕು. ಈ ರೀತಿಯಲ್ಲಿ ಇತರರಿಗೆ ಒಳ್ಳೆಯದನ್ನು ನಾವು ಮಾಡುವಾಗ ನೋಡಿ, ಈಗ ಗೊತ್ತಾಯ್ತಲ್ಲ ಹೇಗೆ ನಾವು ಒಳ್ಳೆಯದು ಮಾಡಬೇಕು ಅಂತ. ಆವಾಗ ನಾವು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗ್ತೇವೆ. ಭೌತಿಕವಾಗಿ ಶ್ರೀಮಂತರಾಗುವುದಕ್ಕೆ ಎಲ್ಲರೂ ದುಡಿಯುವುದು ಮಾಡುವುದು, ಅದೇ ಸಮಯ ಇಲ್ಲ, ಚರ್ಚ್ ಬರಕ್ಕೂ ಸಮಯವಿಲ್ಲ. ಈ ಲೋಕದಲ್ಲಿ ಶ್ರೀಮಂತರಾಗಬೇಕಲ್ಲ, ಚರ್ಚ್ ಬರಕ್ಕೂ ಅವ್ರಿಗೂ ಸಮಯವಿಲ್ಲ, ಪ್ರಾರ್ಥನೆ ಮಾಡಕ್ಕೆ ಸಮಯವಿಲ್ಲ, ಎದಕ್ಕೂ ಸಮಯವಿಲ್ಲ. ಅದು ಸ್ವರ್ಗದಲ್ಲಿ ನಮ್ಮ ಸಂಪತ್ತು. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ನೀವು ಅರ್ಥವಾಯ್ತೆ? ನಿಮಗೆ ಈ ಲೋಕದಲ್ಲಿ ನೀವು ಸಮಯ ಕಳೆದು ನೀವು ದುಡಿದರೆ ನಿಮಗೋಸ್ಕರ ನಿಮ್ಮ ಹೃದಯದಲ್ಲಿ ನೀವೇ ನಾನೇ ನಾನೇ ದೇವರೇ ನಾನೇ ನಾನೇ ನಿಮ್ಮನ್ನು ಪೂಜಿಸಿ, ನಿಮ್ಮನ್ನು ಐಡಲ್ ವರ್ಷಿಪ್ ಮಾಡಿ, ನಿಮ್ಮ ಫ್ಯಾಮಿಲಿಯನ್ನು ಐಡಲ್ ವರ್ಷಿಪ್, ತುಂಬಾ ಐಡಲ್ಸ್ ಇದೆ. ನಮ್ಮ ಚಿಕ್ಕ ಮಗಳು, ನಮ್ಮ ದೊಡ್ಡ ಮಗಳು, ನಮ್ಮ ಗಂಡ ಹೆಂಡತಿ, ಅಜ್ಜಿ ತಾತ ಎಲ್ಲ ಐಡಲ್ಸ್ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪ್ರಾರ್ಥನೆ ಅಲ್ಲವೇ? ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಆದರೆ ವ್ಯಭಿಚಾರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಪಾಸ್ಟರ್ಗೆ ಎಷ್ಟೊಂದು ಕಷ್ಟ ವಿಶ್ವಾಸಿಗಳಿಗೆ ಬೋಧಿಸಿಕೊಡುವುದು. ಎಷ್ಟೊಂದು ಬೋಧಿಸಿದರೂ ಅವರು ನಾನೇ ನಾನೇ. ಯಾಕೆ ನೀವು ವ್ಯಭಿಚಾರ ಮಾಡ್ತಾ ಇದ್ದೀರಿ? ವಿಶ್ವಾಸಿಗಳೇ ಅರ್ಥ ಮಾಡಿಕೋಬೇಕು. ನಿಮಗೆ ಮತ್ತು ಕೆಟ್ಟದಾಗತ್ತೆ, ವಿಶ್ವಾಸಿಗಳೇ ಅರ್ಥ ಮಾಡಿಕೋಬೇಕು. ಈ ಲೋಕದಲ್ಲಿ ನೀವು ಹೇಗೆ ಸಮಯ ಕಳೆದು ನೀವು ದುಡ್ಡು ಮಾಡುತ್ತೀರೋ, ನೀವು ಶ್ರೀಮಂತರಾಗುತ್ತೀರೋ, ನೀವು ಶ್ರೀಮಂತರಾಗಿದ್ರೆ ನಿಮಗೆ ಎಷ್ಟೊಂದು ಕಂಫರ್ಟ್ ಇರುತ್ತದೆ ಅಲ್ಲವೇ? ಹಣ ಇದೆ, ಎದಕ್ಕೆ ಬೇಕಂದ್ರೂ ಹಣ ಇದೆ. ಇವತ್ತು ಈ ಕಾರು ತೆಗೆದು ಬೇರೆ ಕಾರು ಪರ್ಚೇಸ್ ಮಾಡ್ಬೇಕಂದ್ರೆ ಹಣ ಇದೆ, ಅಲ್ಲಾಂದ್ರೆ ಏನು ಬೇಕಂದ್ರೂ ಹಣ ಇದೆ. ಒಂಥರ ಅವರಿಗೆ ಕಂಫರ್ಟ್ ಸಿಗುತ್ತದೆ ಅಲ್ಲವೇ? ಬೇರೆ ತರ ಅವ್ರಿಗೆ ಶಾಪ ಅವರ ಜೀವನದಲ್ಲಿ ಇರುತ್ತದೆ ದೇವರಿಲ್ಲದಿದ್ದರೆ. ಅದೇ ತರ ನಾವು ಅರ್ಥ ಮಾಡಿಕೋಬೇಕು. ನಾವು ಸ್ವರ್ಗದಲ್ಲಿ ನಿಧಿ ಮಾಡುತ್ತಾ ಇದ್ದರೆ, ನಾವು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗ್ತಾ ಇದ್ದರೆ ನಮಗೆ ಆ ಸಂತೃಪ್ತಿ, ಸಮಾಧಾನ ಸಿಗುತ್ತದೆ. ಈ ಸಂತೃಪ್ತಿ ಸ್ವರ್ಗದಲ್ಲಿ ಸಂಪತ್ತಿರುವವರಿಗೆ ಮಾತ್ರ ಸಿಗುವುದು. ಸಂತೃಪ್ತಿ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಯೇಸು ನಮಗೆ ಹಣ ಸಂಪಾದಿಸಬೇಡಿ ಮತ್ತು ಬ್ಯಾಂಕ್ ಠೇವಣಿ ಇಡಬೇಡಿ ಎಂದು ಹೇಳುತ್ತಿಲ್ಲ. ಆದರೆ ಯೇಸು ದೇವರು ಏನು ಹೇಳ್ತಾನೆ ಅಂದ್ರೆ, ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮ ಒಳ್ಳೆಯ ಜೀವನಕ್ಕಾಗಿ ಅವನು ಒಂದು ಮಾರ್ಗವನ್ನು ಮಾಡಿದ್ದಾನೆ. ಅದು ಸ್ವರ್ಗದಲ್ಲಿ ನಾವು ನಿಧಿಯನ್ನು ಮಾಡುವುದು. ಆದರೆ ನಾವು ಸ್ವಯಂ ಚಾಲಿತವಾಗಿ ಸ್ವರ್ಗದಲ್ಲಿ ನಿಧಿಯನ್ನು ಹೊಂದಲು ಸಾಧ್ಯವಿಲ್ಲ. ನಾವು ಉದ್ದೇಶಪೂರ್ವಕವಾಗಿರಬೇಕು ಮತ್ತು ಅದಕ್ಕಾಗಿ ನಾವು ಶ್ರಮಿಸಬೇಕು. ನಮಗೆ ಆ ಆಸೆ ತಾನಾಗಿಯೇ ಸಿಗುವುದಿಲ್ಲ. ನೋಡಿ, ಈ ಲೋಕದಲ್ಲಿ ನಾವು ಶ್ರೀಮಂತರಾಗಬೇಕು, ಈ ಲೋಕದಲ್ಲಿ ಬ್ಯಾಂಕ್ ಠೇವಣಿ ಬೇಕು, ಈ ಲೋಕದಲ್ಲಿ ನಮಗೆಲ್ಲ ಬೇಕು ಅಂತ ಯಾರು ನಮಗೆ ಹೇಳಿಕೊಡ್ಬೇಕಾಗಿಲ್ಲ. ನಮ್ಮ ಬ್ಲಡ್ ಅಲ್ಲಿ ಅದಿದೆ, ಅದು ತಾನಾಗೇ ಬರ್ತದೆ. ಆದರೆ ಸ್ವರ್ಗದಲ್ಲಿ ಠೇವಣಿ ಬೇಕಂದ್ರೆ, ಸ್ವರ್ಗದಲ್ಲಿ ಸಂಪತ್ತು ಬೇಕಂದ್ರೆ ಅದು ಹೇಳಿಕೊಡಬೇಕು. ಪಾಸ್ಟರ್ಸ್ ಇದೆ ಹೇಳಿಕೊಡುವುದು, ಮತ್ತು ನಿಮಗೆ ಆ ಆಸೆ ಇರಬೇಕು. ನೀವು ಮನಪೂರ್ವಕವಾಗಿ ಇದು ಮಾಡಬೇಕು. ಯಾರ್ಯಾರು ಮನಪೂರ್ವಕವಾಗಿ ಮಾಡುವುದಿಲ್ಲವೋ ಯಾರಿಗೂ ಹಂಗೆ ಬರುವುದಿಲ್ಲ. ನಾನಿಲ್ಲಿ ಇವಾಗ ನಿಂತ್ಕೊಳ್ತಾ ಇರುವುದು ಮನಪೂರ್ವಕವಾಗಿ ನಾನು ನಿಂತ್ಕೊಳ್ತಾ ಇರುವುದು. ನೀವೆಲ್ಲ ಎಕ್ಸ್ಕ್ಯೂಸ್ ಹೇಳ್ತೀರಲ್ಲ, ಅದೇ ತರ ನನಗೂ ಎಕ್ಸ್ಕ್ಯೂಸ್ ಹೇಳ್ಬಾರ್ದಾ? ನನಗೂ ಎಕ್ಸ್ಕ್ಯೂಸ್ ಬರುವುದಿಲ್ಲ, ನಾನು ದಣಿದಿರುವುದಿಲ್ವಾ? ಎಷ್ಟೊಂದು ನಾನು ಕೆಲಸ ಮಾಡಬೇಕು. ಆದರೆ ದೇವರ ಭಯ ಇದ್ದರೆ, ದೇವರು ಹೇಳುವುದನ್ನು, ದೇವರನ್ನು ರೆಸ್ಪೆಕ್ಟ್ ಮಾಡಿದರೆ ತಾನಾಗೇ ನಾವು ಮಾಡುತ್ತೇವೆ ಮನಪೂರ್ವಕವಾಗಿ. ಕಿಂಗ್ಡಮ್ ಆಫ್ ಗಾಡ್ ಇಸ್ ಟೇಕನ್ ಬೈ ಫೋರ್ಸ್ ಅಂಡ್ ವೈಲೆನ್ಸ್. ನಾನು ಎಷ್ಟೊಂದು ನಿಮಗೆ ಹೇಳಿಕೊಡಬೇಕು. ಹಲ್ಲೆಲೂಯಾ.
ಸೊ ಇದು ಸ್ವಯಂಚಾಲಿತವಾಗಿ ಯಾರಿಗೂ ಸ್ವರ್ಗದಲ್ಲಿ ಡಿಪಾಸಿಟ್ ಮಾಡಕ್ ಆಗುವುದಿಲ್ಲ. ನಾವು ಮನಪೂರ್ವಕವಾಗಿ ನಾವು ಮಾಡಬೇಕು. ನಮಗೆ ಈ ಆಸೆ ತನಗಾಗಿಯೇ ಸಿಗೋದಿಲ್ಲ. ದೇವರ ಸತ್ಯವನ್ನು ತಿಳಿದುಕೊಂಡು ನಾವು ಆ ಬಯಕೆಯನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕೆ ನೀವಿಲ್ಲಿ ಬಂದಿರುವುದು, ಅದಕ್ಕೆ ನಾವು ಸಭೆಯನ್ನು ಕೂಡುವುದು, ಅದಕ್ಕೆ ನಾವು ಒಟ್ಟಿಗೆ ಬರುವುದು, ಅದಕ್ಕೆ ನಾವು ಫೆಲೋಶಿಪ್ ಮಾಡುವುದು. ನೀವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಮತ್ತಾಯ 6:21 ದೇವರು ಹೇಳುತ್ತಾರೆ, ನಿಮ್ಮ ಸಂಪತ್ತು ಎಲ್ಲಿ ಇದೆಯೋ ಅಲ್ಲಿ ನಿಮ್ಮ ಹೃದಯವು ಇರುವುದು. ಈ ಆಜ್ಞೆಗೆ ಕಾರಣವೇನೆಂದರೆ ನಮ್ಮ ಹೃದಯಗಳು ನಮ್ಮ ನಿಧಿಯೊಂದಿಗೆ ನೆಲೆಗೊಂಡಿವೆ ಅಲ್ಲವೇ? ನಮಗೇನು ಬೇಕು ಈಗಲಾದರೂ, ನಮಗೇನಾದ್ರೂ ಬೇಕಂದ್ರೆ ಅದು ನಿಮ್ಮ ಹೃದಯದಲ್ಲಿ ನೆಲೆಗೊಂಡಿದೆ. ಅದೇ ತರ ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನನಗೆ ಸ್ವರ್ಗದಲ್ಲಿ ನಿಧಿ ಬೇಕು, ನನಗೆ ಸ್ವರ್ಗದಲ್ಲಿ ನಿಧಿ ಬೇಕು, ನಾನು ಆಧ್ಯಾತ್ಮಿಕವಾಗಿ ಶ್ರೀಮಂತನಾಗಬೇಕು. ನಿಮಗೆ ಆಸೆ ಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಅದು ನಿಮಗೆ ಆಸೆ ಇದ್ದರೆ ಅದನ್ನ ಬಗ್ಗೆ ನಿಮಗೆ ತಿಳಿವಳಿಕೆ ಇರಬೇಕು. ಆದರೆ ಮಾತ್ರ ನನಗೆ ಸಂತೋಷವಾಗಿ ಸಮಾಧಾನವಾಗಿ ಈ ಲೋಕದಲ್ಲಿ ಜೀವನ ಮಾಡಬಹುದು. ಮತ್ತೆ ದೇವರಿಂದ ಪ್ರಾರ್ಥಿಸಿದರೂ ದೇವರು ಕೊಡುವುದು ಆಗ ಮಾತ್ರ. ಹಲ್ಲೆಲೂಯ. ಆಫೀಸಲ್ಲಿ ಕೆಲಸ ಮಾಡುವವರು ಅಥವಾ ಇತರ ವಿಷಯಗಳಲ್ಲಿ ನಿರಂತರವಾಗಿರುವ ಅನೇಕ ವಿಶ್ವಾಸಿಗಳು ತಮ್ಮ ಆಧ್ಯಾತ್ಮಿಕ ಜೀವನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಮಯವನ್ನು ಕಳೆಯುವುದಿಲ್ಲ. ಅವರು ತುಂಬಾ ಕಾರ್ಯನಿರಂತರಾಗಿದ್ದಾರೆ. ಅವರು ದೇವರಿಗಾಗಿ ಕಳೆಯಲು ಸಮಯವಿಲ್ಲ ಎಂದು ಹೇಳುತ್ತಾರೆ. ತುಂಬಾ ವಿಶ್ವಾಸಿಗಳು, ಇಲ್ಲ ಪಾಸ್ಟರ್ ನನಗೂ ಬರಬೇಕಾಯ್ತು ಚರ್ಚಲ್ಲಿ, ಅಲ್ಲಾಂದರೆ ಪ್ರಾರ್ಥನೆ ಮಾಡಬೇಕಾಯ್ತು, ನಾನು ಮಲಗಿಬಿಟ್ಟೆ. ಯಾಕೆ ನೀವು ಮಲಗಿ ಬಿಡುವರು? ನಮಗೆ ಆಸೆ ಇಲ್ಲ. ಆಸೆ ಇರುವವರು ಪ್ರಾರ್ಥನೆ ಸಮಯದಲ್ಲಿ ನೀವು ಮಲಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ತುಂಬಾ ಜನರು ಪ್ರಾರ್ಥನೆ ಸಮಯದಲ್ಲಿ ಅವರು ಮಲಗ್ತಾರೆ. ನಿಮ್ಗೆ ಹೆಂಗೆ ಮಲಗಕ್ಕಾಗತ್ತೆ ಅಂದ್ರೆ ನನಗೂ ಗೊತ್ತಿಲ್ಲ. ನಾನು ನಿಮ್ ತರಾನೇ ಒಂದು ಹ್ಯೂಮನ್ ಬೀಯಿಂಗ್. ಏನೇ ಆಗಿದ್ರು ನಾನು ಪ್ರಾರ್ಥನೆ ಬಿಡುವುದಿಲ್ಲ. ನೀವೇ ನೋಡ್ತಾ ಇದ್ದೀರಿ ನಾನು ಹೆಂಗೆ ದೇವರ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಂತ. ಯಾಕೆ? ನನಗ ಆಸೆ ಇದೆ. ನಾನು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗಬೇಕು. ಅರ್ಥವಾಯ್ತೆ ನಿಮಗೆ? ಅದೇ ತರ ನಿಮಗೆ ಆಸೆ ಇಲ್ಲ, ಅದಕ್ಕೆ ನೀವು ಮಲ್ಗ್ಬಿಡ್ತೀರಿ, ಅಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗ್ತೀರಿ, ಏನಾದ್ರೂ ಕಾರಣ ನೀವು ಹೇಳ್ತೀರಿ. ಸೊ ಇದಕ್ಕೆ ಕಾರಣ ಅವರ ಹೃದಯದ ಆಸೆ. ಈ ಪ್ರಪಂಚದ ಸಂಪತ್ತು ಸ್ವರ್ಗದ ನಿಧಿಯಲ್ಲ. ಅವರು ಭಗವಂತನ ಹೃದಯವನ್ನು ಹೊಂದಿದ್ದಾರೆಂದು ಭಾವಿಸಿದರೆ ಅವರು ತಮ್ಮಷ್ಟಕ್ಕೆ ಸುಳ್ಳು ಹೇಳುತ್ತಾರೆ. ಅವರ ನಿಧಿಯಾಗಿರುವ ವಸ್ತುಗಳು ಭೂಮಿಯ ಮೇಲಿನ ನಿಧಿಯಾಗಿದೆ. ಅವರು ಹೇಳುತ್ತಾರೆ, ಹೌದು ನಾನು ದೇವರನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ನನಗೆ ದೇವರು ಬೇಕು ಅಂತೆಲ್ಲ ಹೇಳುತ್ತಾರೆ. ಆದರೂ ನೀವು ಯಾವುದಕ್ಕೆ ತುಂಬಾ ಟೈಮ್ ಕಳೆಯುತ್ತೀರೋ ಅದು ನಿಮ್ಮ ಬಯಕೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಇನ್ನೊಂದು, ನೀವು ಹೆಚ್ಚು ಯೋಜಿಸುವ ವಿಷಯಗಳು ನಿಮಗೆ ಹೆಚ್ಚು ಮೌಲ್ಯವಾದದ್ದು. ನೀವು ಹೆಚ್ಚು ಯೋಜಿಸುವ 24 ಗಂಟೆಗಳಲ್ಲಿ ನೀವು ಏನು ಹೆಚ್ಚು ಯೋಜಿಸುತ್ತಾ ಇದ್ದೀರಿ? ನೀವು ಯೋಚನೆ ಮಾಡಿ. ನಾನು ಹೇಳ್ತೀನಲ್ಲ, ನಾನು ಯಾವಾಗಲೂ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಮ್ಗೆ ಒಳ್ಳೇದಾಗಲಿ, ಚರ್ಚಲ್ಲಿ ಬರೋವರೆಗೆ ಒಳ್ಳೇದಾಗಲಿ, ದೇವರ ಕಡೆ ಜನ ಬರ್ಲಿ, ಇದಕ್ಕೋಸ್ಕರ ಎಲ್ಲ ನಾವು ಪ್ರಾರ್ಥನೆ ಮಾಡುತ್ತಾ ಇರುತ್ತೇವೆ. ಯಾಕೆ? ಅರ್ಥ ಮಾಡಿಕೊಳ್ಳಿ. ನನ್ನ ಹೃದಯದಲ್ಲಿ ಆ ಆಸೆ ಇದೆ. ಆಸೆ ಇಲ್ಲದಿದ್ದರೆ ಇದು ಬರುವುದಿಲ್ಲ. ಈವನ್ ಗ್ರೂಪ್ ಪ್ರೇಯರ್ ಅಲ್ಲಿ ಯಾರಾದ್ರೂ ಕರೆದ್ರೂ ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಮಲ್ಗ್ಬಿಡ್ತೀರಿ. ನಮಗೆ ಅರ್ಥವಾಗ್ತಾ ಇದೆಯಾ ನಾನೇನು ಹೇಳುತ್ತಂದು? ನೀವು ಹೆಚ್ಚು ಯೋಜಿಸುವ ವಿಷಯಗಳು ನಿಮಗೆ ಹೆಚ್ಚು ಮೌಲ್ಯವಾದದ್ದು. ನೀವು 1 ನಿಮಿಷ ತೆಗೆದುಕೊಂಡು ನೀವು ಯೋಚನೆ ಮಾಡಿ, ಒಂದು ದಿನದಲ್ಲಿ ನೀವು ಏನು ಹೆಚ್ಚು ಯೋಜಿಸುತ್ತಾ ಇದ್ದೀರಿ ಅಂತ ನೀವು ತಿಳ್ಕೊಳ್ತೀರಿ. ಪಾಸ್ಟರ್ ನಿಮಗೂ ಬೇರೆ ಕೆಲಸ ಇಲ್ಲ, ನನಗೂ ತುಂಬಾ ಯೋಜಿಸಬೇಕು, ನನ್ಗೆ ಆಫೀಸಲ್ಲಿ ಕೆಲಸ ಇಲ್ಲ, ಅಲ್ಲಾಂದ್ರೆ ಅದು ಓದಬೇಕು. ಹೌದು, ಕರೆಕ್ಟ್. ಆದರೂ ಹೌದು, ಆಫೀಸ್ ಕೆಲಸ ಇಲ್ಲೇ ನಿಮಗೆ ಯೋಚನೆ ಮಾಡಬೇಕಾಗತ್ತೆ, ಹುಡುಗರಿಗೆ ಓದುವುದಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆದರೂ ನೀವು ಬಲವಂತವಾಗಿ ನಿಮ್ಮ ಯೋಚನೆಗಳು ದೇವರ ಕಡೆಗೆ ತಿರುಗಿಸಿ ಇನ್ನೊಬ್ಬರನ್ನು ಬ್ಲೆಸ್ ಮಾಡುವುದು, ಅಲ್ಲಾಂದ್ರೆ ನಿಮಗೆ ಹೇಗೆ ಸಂಪತ್ತುಂಟಾಗಬೇಕು. ಹೌದು, ನನಗೆ ಸೆಲ್ಫ್ ಕಂಟ್ರೋಲ್ ಬರ್ತಾ ಇಲ್ವಲ್ಲ, ಹೆಂಗೆ ಅದು ಸೆಲ್ಫ್ ಕಂಟ್ರೋಲ್ ಬರಬೇಕು? ದೇವರೇ ನನ್ನ ಸಹಾಯ ಮಾಡಬೇಕು. ನಿಮಗೆ ಏನಾಗ್ತಾ ಇಲ್ಲ, ಇದೇ ದೇವರನ್ನು ಹುಡುಕುವುದು. ಅದನ್ ಬಗ್ಗೆ ನೀವು ಯೋಚನೆ ಮಾಡಬೇಕು. ಹೌದು, ನಾನು ಪ್ರಾರ್ಥನೆ ಮಾಡಿದೆ, ಆದರೂ ನನಗದು ಸಿಗ್ತಾ ಇಲ್ಲ, ನನಗೆ ಸೆಲ್ಫ್ ಕಂಟ್ರೋಲ್ ಮಾಡಬೇಕು ಅಂದಿದೆ,
ಆದ್ರೂ ನನಗೂ ಸೆಲ್ಫ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ನೀವು ನೋಡ್ಬೇಕು, ನಿಮಗೆ ಸ್ವರ್ಗದಲ್ಲಿ ನಿಧಿ ಇದೆಯಾ? ಸ್ವರ್ಗದಲ್ಲಿ ನಿಧಿ ಬೇಕಾದ್ರೆ ಸಮಯ ಕಳೆಯಬೇಕು. ಆತ್ಮದ ಫಲಗಳು ಸ್ವರ್ಗದಲ್ಲಿ ನಿಧಿಯು. ಆತ್ಮದ ಫಲಗಳು ನಮ್ಮಲ್ಲಿ ಬೆಳೆಯಬೇಕಂದ್ರೆ ನೀವು ಸಮಯ ಕಳೆಯಬೇಕು. ಯಾಕೆ ನನಗೆ ಅವರನ್ನು ಪ್ರೀತಿಸಕ್ಕಾಗಲ್ಲ? ಹೌದು, ಅವರು ತುಂಬಾ ಕೆಟ್ಟವರು, ಆದರೂ ದೇವರು ಹೇಳಿದ್ದಾರೆ ಅವರನ್ನು ಪ್ರೀತಿಸಬೇಕು ಅಂತ. ಯಾಕೆ ಅವರನ್ನು ನನಗೆ ಪ್ರೀತಿಸಕ್ಕಾಗಲ್ಲ? ನೀವು ಯೋಚನೆ ಮಾಡಬೇಕು. ತುಂಬಾ ಸೆಲ್ಫಿಶ್ ಆಗಿ ನೀವು ಜೀವನ ಮಾಡಬಾರದು. ನೀವು ಸೆಲ್ಫಿಶ್ ಆಗಿ ಜೀವನ ಮಾಡಿದ್ರೆ ವಿಡ್ರಾವಲ್ ತುಂಬಾ ಇರ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಯಾರು ಸೆಲ್ಫಿಶ್ ಆಗಿ ಜೀವನ ಮಾಡ್ತೀರೋ ಅವರಿಗೆ ತುಂಬಾ ವಿಡ್ರಾವಲ್ ಉಂಟಾಗ್ತದೆ. ಏನಾದ್ರೂ ಸ್ವಲ್ಪ ನೀವು ಸಂಪಾದಿಸಿದ್ರು ಆ ಸೆಲ್ಫಿಶ್ ಆಸೆಯಿಂದ ವಿಡ್ರಾವಲ್ ಹಂಗೆ ಬಂದ್ಬಿಡ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಇದು ನಮಗೆ ಆಜ್ಞೆಯಾಗಿದೆ. ಕೊಲೋಸ್ಯದವರಿಗೆ 3:2 ಹೇಳ್ತದೆ, ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ವಿಶ್ವಾಸಿಯಾಗಿ ಸ್ವರ್ಗದ ಸಂಪತ್ತಿನ ಮೇಲಿನ ಈ ಭೂಮಿಯ ಸಂಪತ್ತನ್ನು ನಾವು ಪ್ರೀತಿಸಲು ಸಾಧ್ಯವಿಲ್ಲ. ಏಕೆಂದ್ರೆ ದೇವರು ಸ್ವರ್ಗದಲ್ಲಿರುವ ನಮ್ಮ ನಿಧಿಯಿಂದ ಮಾತ್ರ ಆಶೀರ್ವದಿಸುತ್ತಾನೆ. ನಮಗೆ ಸ್ವರ್ಗದಲ್ಲಿ ನಿಧಿ ಬೇಕು. ಈಗ ನಿಮಗೆ ಅರ್ಥವಾಯ್ತಾ ದೇವರ ಮಕ್ಕಳೇ? ಸ್ವರ್ಗದಲ್ಲಿ ನಿಧಿ ಇಲ್ಲದಿದ್ದರೆ, ಇದು ನನ್ನ ಪ್ರಿನ್ಸಿಪಲ್ ಅಲ್ಲ, ದೇವರ ಪ್ರಿನ್ಸಿಪಲ್. ಸ್ವರ್ಗದಲ್ಲಿ ನಿಧಿ ಅಂದರೆ ನಮ್ಮ ಆತ್ಮೀಯ ಬೆಳವಣಿಗೆ. ಸ್ವರ್ಗದಲ್ಲಿ ನಿಧಿಯು ನಾವು ಬೇರೆಯವರನ್ನು ಕಾಳಜಿ ವಹಿಸುವುದು. ಹೌದು, ನಾನು ಬೆಳೆಯಬೇಕು, ಇನ್ನೊಬ್ರು ಬೆಳೆಯಬೇಕು. ನೀವು ಯೋಚನೆ ಮಾಡಬೇಕು. ಬರೀ ನೀವು ಇದು ಕೇಳಿಸ್ಕೊಂಡು ಹೋಗಬಾರದು. ಈ ಮೆಸೇಜ್ ಕೇಳಿಸ್ಕೊಂಡು ಹೋದ ಮೇಲೆ ಸ್ವರ್ಗದಲ್ಲಿ ಇರುವ ನಿಮ್ಮ ಸಂಪತ್ತು ಜಾಸ್ತಿ ಆಗಬೇಕು. ನೋಡಿ, ನೀವೊಂದು ಕ್ಲಾಸ್ಗೆ ಹೋಗಿದೆ, ಏನು ಈ ಲೋಕದಲ್ಲಿ ಹೇಗೆ ಶ್ರೀಮಂತರಾಗಬೇಕು. ಅಪ್ಪ, ರಶ್ 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 ಅಂದ್ರೆ ರಶ್. ಅದು ಏನು 2000 ರೂಪೀಸ್ ಒಬ್ಬರಿಗೆ ಎಂಟ್ರೆನ್ಸ್ ಫೀ, ಪರವಾಗಿಲ್ಲ, ಹೋಗ್ಬಿಟ್ಟು ಅವರೆಲ್ಲ ಹೇಳಿಕೊಡ್ತಾರೆ. ನೀವೆಲ್ಲ ಬರೆದ್ಬಿಟ್ಟು ಹೋಗಿ ಅವತ್ತಿನಿಂದ ಹೋದ ತಕ್ಷಣ ನೀವು ಶುರು ಮಾಡ್ತೀರಿ. ಮತ್ತೆ ಪಾಸ್ಟರ್ ಎಲ್ಲ ಫ್ರೀಯಾಗಿ ಹೇಳಿಕೊಡ್ತಾರೆ, ಚರ್ಚಲ್ಲೆಲ್ಲ ಫ್ರೀಯಾಗಿ ಹೇಳಿಕೊಡ್ತಾರೆ ಹೇಗೆ ನಿಮಗೆ ಸ್ವರ್ಗದಲ್ಲಿ ಸಂಪತ್ತು ಉಂಟಾಗಬೇಕು, ಈ ಲೋಕದಲ್ಲಿ ನೀವು ಆತ್ಮೀಯವಾಗಿ ಶ್ರೀಮಂತರಾಗಬೇಕು ಅಂತ. ಅರ್ಥ ಮಾಡಿಕೊಳ್ಳಿ. ಇದು ನೀವೊಂದು ಕಿವಿಯಿಂದ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಿಂದ ಎಲ್ಲಿ ಏನು ಪಾಸ್ಟರ್ ಮೆಸೇಜ್ ಮಾಡಿದೆ, ಅದು ಯೂಟ್ಯೂಬ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಮೆನಿ ಆಫ್ ಯು ಆರ್ ನಾಟ್ ಹಿಯರಿಂಗ್. ಈ ಲೋಕದಲ್ಲಿ ಶ್ರೀಮಂತರಾಗಬೇಕಾಗಿರುವ ಕ್ಲಾಸ್ಗೆ ನೀವು ಹೋಗಿದರೆ ಅವರು ಪೆನ್ ಡ್ರೈವ್ ಎಲ್ಲ ಕೊಟ್ಟಿದ್ದಾರೆ. ಅಯ್ಯೋ, ಅದೇ ರಿವೈಂಡ್ ಮಾಡಿ ರಿವೈಂಡ್ ಮಾಡಿ ರಿವೈಂಡ್ ಮಾಡಿ, ಫಾರ್ವರ್ಡ್ ಮಾಡಿ ಬ್ಯಾಕ್ವರ್ಡ್ ಮಾಡಿ, ಫಾರ್ವರ್ಡ್ ಮಾಡಿ, ಓ ಹೌದು ಹೌದು, ಮತ್ತು ಬ್ಯಾಕ್ವರ್ಡ್ ಮಾಡಿ, ಅದನ್ನ ಮುಂದೆ ನೀವು ಹೇಳುವುದಿಲ್ಲ. ಸ್ವಲ್ಪ ಯೋಚಿಸಿದ್ದೇವರ ಮಕ್ಕಳೇ. ಈ ಲೋಕದಲ್ಲಿ ನೀವು ಶ್ರೀಮಂತರಾಗಬೇಕು ಅಂತ ನಿಮಗೆ ತಿಳುವಳಿಕೆ ಇದೆಯಲ್ಲ, ಮತ್ತೆ ಸ್ವರ್ಗದಲ್ಲಿ ಆತ್ಮೀಯವಾಗಿ ಶ್ರೀಮಂತರಾಗಬೇಡವಾ? ಅದು ಅಲ್ವಾ ಪಾಸ್ಟರ್ ಹೇಳಿಕೊಡುವುದು? ಮತ್ತೆ ಯಾಕೆ ಪಾಸ್ಟರ್ನ ಮೆಸೇಜ್ ಮತ್ತು ಕೇಳಿಸ್ಕೊಳ್ಳುತ್ತಾ ಇಲ್ಲ? ಹೇಳ್ರಿ ದೇವರ ಮಕ್ಕಳೇ. ಏಕೆಂದರೆ ನಿಮಗೆ ಸ್ವರ್ಗದಲ್ಲಿ ನಿಧಿ ಬೇಡ. ಅದಕ್ಕೆ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ತುಂಬಾ ದುಃಖ ಉಂಟಾಗುತ್ತದೆ, ಅರ್ಥ ಮಾಡಿಕೊಳ್ಳಿ. ವಿಶ್ವಾಸಿಗಳಿಗೆ ಸ್ವರ್ಗದಲ್ಲಿ ನಿಧಿ ಇಲ್ಲದಿದ್ದರೆ ಪಾಸ್ಟರ್ಸ್ಗೆ ತುಂಬಾ ದುಃಖ ಉಂಟಾಗುತ್ತದೆ. ಅದರಿಂದ ಅವರಿಗೆ ಏನು ನಷ್ಟ ಆಗುತ್ತೆ ಅಂತ ಅವರಿಗೆ ಗೊತ್ತಿಲ್ಲ. ಹಲ್ಲೆಲೂಯ. ಅದು ಕಾರಣ ಯೇಸುದೇವರು ಮತ್ತಾಯ 6:31-33 ಹಿಂಗೆ ಹೇಳಿದ್ದಾರೆ, ನಾವು ಏನು ಊಟ ಮಾಡಬೇಕು ಇಲ್ಲವೇ, ಏನು ಕುಡಿಯಬೇಕು ಇಲ್ಲವೇ, ಯಾವುದನ್ನು ಧರಿಸಿಕೊಳ್ಳಬೇಕು ಎಂದು ಹೇಳುತ್ತಾ ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಗ ಪಡ್ತಾರೆ. ನೀವು ತವಗ ಪಟ್ಟದೆ ನೀವು ಅಜ್ಞಾನಿಗಳು ಅಂತ ಅರ್ಥ ಮಾಡಿಕೋಬೇಕು. ಇದೆಲ್ಲವೂ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿ ಇರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಮೊದಲು ನೀವು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಇವುಗಳ ಕೂಡ ಅವೆಲ್ಲವುಗಳು ಕೂಡಿಸಲ್ಪಡುವುದು. ನೋಡಿ, ಯೇಸುದೇವರು ಏನು ಹೇಳ್ತಾ ಇದ್ದಾರೆ. ಹೌದು, ಈ ಲೋಕದಲ್ಲಿ ನಿಮಗೆ ದುಃಖ, ಸಮಸ್ಯೆಗಳು, ಪ್ರಾಬ್ಲಮ್ಸ್ ಇದೆ. ಮತ್ತೆ ಅದನ್ ಬಗ್ಗೆ ಚಿಂತೆ ಮಾಡಿ 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 ಜೀವನ ಮಾಡಬಾರದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹೌದು, ನಮಗೆ ಈ ಲೋಕದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತದೆ. ನಮ್ಮ ಹೃದಯಕ್ಕೆ ಅದು ಅಪ್ಸೆಟ್ ಆಗುತ್ತದೆ, ನೋವಾಗುತ್ತದೆ. ಆದರೆ ವಿಶ್ವಾಸಿಗಳಾಗಿ ನಾವು ಏನು ಮಾಡಬೇಕು? ಅದು ಯೋಚನೆ ಮಾಡಿಕೊಂಡಿರಬಾರದು.
ನೀವು ಅದೇ ಯೋಚನೆ ಮಾಡಿಕೊಂಡಿದ್ದರೆ ನೀವು ಅಜ್ಞಾನಿಗಳು ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರಾರ್ಥಿಸಿ ದೇವರ ಮೇಲೆ ಹಾಕಿ ನಾವು ಸಂತೋಷವಾಗಿರಬೇಕು ಮತ್ತು ನೀವು ಸ್ವರ್ಗದಲ್ಲಿ ಸಂಪತ್ತು ಕೂಡಿಸಿರಿ. ನೀವೆಷ್ಟು ಸ್ವರ್ಗದಲ್ಲಿ ಕೂಡಿಸುತ್ತಾ ಇದ್ದೀರೋ ಅದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ನಿಮಗೆ ಅನುಗ್ರಹ ಸಿಗುತ್ತದೆ. ಅರ್ಥವಾಯ್ತೆ? ವಿಶ್ವಾಸಿಗಳು ಏನು ಹೇಳ್ತಾರೆ, ಹೌದು ನನಗೆ ಸಮಸ್ಯೆ ಇದೆ, ಅದರ ಬಗ್ಗೆ ನಾನು ಯೋಚಿಸಿ ದುಃಖ ಪಟ್ಟು ಕಣ್ಣೀರಲ್ಲೇ ಮಲಗಬೇಕು. ಅವರ ಅದರಿಂದ ಏನು ಕಳೆದುಕೊಳ್ಳುತ್ತಾ ಇದ್ದಾರೆ ಎಂದು ಗೊತ್ತಿಲ್ಲ. ಅವರನ್ನೆಲ್ಲ ಎಬ್ಬಿಸಿರಿ. ನೀವು ಅಂಥವರಾಗಲೇ ನೀವು ಎದ್ದೇಳಿ. ನೀವೇನು ಮಾಡಬೇಕು, ನೀವು ಸ್ವರ್ಗದಲ್ಲಿ ನಿಧಿ ಮಾಡುವುದಕ್ಕೆ ನೀವು ಶುರು ಮಾಡಿ. ಬೇರೆಯವರನ್ನ ಅನುಗ್ರಹಿಸಿ. ನಿಮ್ಮ ಪ್ರಾಬ್ಲಮ್ಸು ದೇವರ ಕಡೆ ಇಡಿ ಮತ್ತು ಅದರ ಬಗ್ಗೆ ನೀವು ಯೋಚನೆ ಮಾಡಬಾರದು. ಈ ಆಧ್ಯಾತ್ಮಿಕ ತತ್ವ ನಿಮ್ಮಲ್ಲಿ ಬೆಳೆಯಬೇಕು. ಹಲ್ಲೆಲೂಯ. ನಿಮ್ಮ ದೈನಂದಿನ ಸಮಯವನ್ನು ಇದರಿಗಾಗಿ ಪ್ರಾರ್ಥಿಸಲು ಮತ್ತು ಇದರಿಗೆ ಸೇವೆ ಮಾಡಲು ನೀವು ಖರ್ಚು ಮಾಡದಿದ್ದರೆ ಮತ್ತು ನಿಮ್ಮ ಆದಾಯದ ಪಾಲನ್ನು ದೇವರ ಕೆಲಸಕ್ಕೆ ನೀಡದಿದ್ದರೆ, ನೀವು ದೇವರಿಗೆ ಕೃತಜ್ಞರಾಗಲಿಲ್ಲದಿದ್ದರೆ ನೀವು ತುಂಬಾ ಕಾರ್ಯನಿರಂತರಾಗಿದ್ದೀರಿ ಎಂದು ಹೇಳಿದರೆ ನೀವು ಯೋಚಿಸಿ, ನಿಮಗೆ ಸ್ವರ್ಗದಲ್ಲಿ ನಿಧಿ ಇದೆಯಾ? ಆವಾಗ ಇವಾಗ ಕೂಡಿಸುವುದಲ್ಲ. 2 ದಿನ ಏನೋ ಮಾಡಿ 4 ದಿನ ವಿಶ್ವಾಸಿಗಳು ಏನು ಮಾಡುವುದಿಲ್ಲ. ಆ 4 ದಿನದಲ್ಲಿ ಎಷ್ಟೊಂದು ವಿಟ್ರೋಗಲ್ ಆಗಿಬಿಡುತ್ತದೆ ಎಂದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಎಲ್ಲರನ್ನೂ ಎಬ್ಬಿಸುವುದು. ಆದರೂ ಯಾರಿಗೂ ಇದು ಅರ್ಥವಾಗುವುದಿಲ್ಲ. ಹಲ್ಲೆಲೂಯ. ಮತ್ತಾಯ 6:24 ಯೇಸುದೇವರು ಹೇಳಿದರು, ಯಾವ ಮನುಷ್ಯನು 2 ಯಜಮಾನರಿಗೆ ಸೇವೆ ಮಾಡಲಾರನು, ಯಾಕೆಂದರೆ ಅವನು ಒಬ್ಬನನ್ನು ಹಗೆ ಮಾಡಿ ಇನ್ನೊಬ್ಬನನ್ನು ಪ್ರೀತಿಸುವವನು. ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ. ನಾವು ದೈವಿಕ ವಿಷಯಗಳಿಂದ ಲೌಕಿಕ ವಿಷಯಗಳನ್ನು ಮತ್ತು ಹಣವನ್ನು ಹೆಚ್ಚು ಪ್ರೀತಿಸಿದರೆ ಏನಾಗುತ್ತದೆ ಎಂದು ಯೇಸುದೇವರು ಹೇಳುತ್ತಿದ್ದಾರೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೋಬೇಕು. ನಿಮಗೆ ಈ ಲೋಕದಲ್ಲಿ ಶ್ರೀಮಂತರಾಗುವ, ನೀವು ಈ ಲೋಕದಲ್ಲಿ ಶ್ರೀಮಂತರಾಗಬೇಕು, ನಿಮ್ಮ ಮಕ್ಕಳು ಶ್ರೀಮಂತರಾಗಬೇಕು, ಅವರಿಗೆ ಒಳ್ಳೆಯ ಜೀವನ ಆಗಬೇಕು. ಈ ಲೋಕದಲ್ಲಿ ನಿಮಗೆ ಸ್ವರ್ಗದಲ್ಲಿ ಅವರಿಗೆ ಹಣ ಶೇಖರಿಸಬೇಕು, ಸ್ವರ್ಗದಲ್ಲಿ ಅವರು ಹೋಗಬೇಕು ಅಂದೆಲ್ಲ ನಿಮಗೆ ಚಿಂತೆ ಇಲ್ಲ, ಯೋಚನೆ ಇಲ್ಲ. ಮತ್ತೆ ಈ ಲೋಕದಲ್ಲಿ ನೀವು ಅದೇ ಯೋಚನೆ ಮಾಡಿದರೆ ಏನಾಗುತ್ತದೆ ಅಂತ ಈ ವಾಕ್ಯದಿಂದ ದೇವರು ನಮಗೆ ಕಲಿಸುತ್ತಾ ಇದ್ದಾರೆ. ನಿಮ್ಮ ಜೀವನವನ್ನು ಯಾರು ನಿಯಂತ್ರಿಸುತ್ತಾರೆ? ನನ್ನನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಜೀವನವನ್ನು ಯಾರು ನಿಯಂತ್ರಿಸುತ್ತಾರೆ, ದೇವರು ಅಥವಾ ಸಂಪತ್ತು? ನೀವೀಗ ಹೇಳುತ್ತೀರಾ, ಇಲ್ಲ ದೇವರು ಅಂತ. ಯಾರು ನಿಮ್ಮನ್ನು ನಿಯಂತ್ರಿಸುತ್ತಾರೆ? ಅವರು ನಿಮ್ಮ ಯಜಮಾನ. ನೀವು ದೈವಿಕ ವಿಷಯಗಳಿಂದ ಹೆಚ್ಚು ಪ್ರಾಪಂಚಿಕ ವಿಷಯಗಳನ್ನು ಬಯಸಿದರೆ, ಅರ್ಥ ಮಾಡಿಕೊಳ್ಳಿ, ನಿಮಗೆ ಯಾವುದು ಬೇಕು ಜಾಸ್ತಿ? ದೇವರ ವಿಷಯಗಳು ಬೇಕಾ ಅಥವಾ ಈ ಲೋಕದ ವಿಷಯಗಳು ಬೇಕಾ? ನಮಗೆಲ್ಲರಿಗೂ ಗೊತ್ತು. ಹೌದು ಪಾಸ್ಟರ್, ನನಗೆ ದೇವರ ವಿಷಯನೂ ಬೇಕು ಹಂಗೆ ಹೇಳ್ಬಾರದು. ಜಾಸ್ತಿ ಯಾವುದು ಬೇಕು, ಫಸ್ಟ್ ಇಂಪಾರ್ಟೆನ್ಸ್ ಯಾವುದಕ್ಕೆ? ಅದೇ ನಿಮ್ಮ ಯಜಮಾನ. 2 ಯಜಮಾನರನ್ನು ಯಾರಿಗೂ ಸೇವೆ ಮಾಡಕ್ಕಾಗಲ್ಲ. ಯೇಸುದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತಾಯ 6:24 2 ಯಜಮಾನನನ್ನು ಯಾರು ಸೇವೆ ಮಾಡಿದರೂ ಒಬ್ಬರನ್ನು ನೀವು ದ್ವೇಷಿಸಿ ಇನ್ನೊಬ್ಬರನ್ನು ಪ್ರೀತಿಸುತ್ತೀರಿ. ವಿಶ್ವಾಸಿಗಳು, ಅವರಿಗೆ ಈ ಲೋಕದಲ್ಲಿ ಇರುವ ಖುಷಿ, ಸಂತೋಷ, ಸಮಾಧಾನ ಎಲ್ಲ ಬೇಕು. ಅದೇ ಫಸ್ಟ್. ಅದೇ ಫಸ್ಟ್. ಮತ್ತೆ ದೇವರೂ ಬೇಕು. ದೇವರಿಂದ ಏನು? ದೇವರಿಂದ ಈ ಲೋಕದಲ್ಲಿ ಒಳ್ಳೆ ಖುಷಿಯಾಗಿ ಜೀವನ ಮಾಡುವುದಕ್ಕೆ ದೇವರಿಂದ ಅನುಗ್ರಹ ಬೇಕು. ಹಂಗೆ ಅವರು ಪ್ರಾರ್ಥಿಸುತ್ತಾರೆ. ಅವರಿಗೆ ಗೊತ್ತಿಲ್ಲ, ದೇವರ ವಿಷಯಗಳಲ್ಲಿ ಅವರು ಜಾಸ್ತಿ ಗಮನಿಸಿದರೆ, ಸ್ವರ್ಗದಲ್ಲಿ ನಿಧಿಯನ್ನು ಸಂಪಾದಿಸಿದರೆ ಈ ಲೋಕದಲ್ಲಿ ಅವರಿಗೆಲ್ಲ ಸಿಗುತ್ತದೆ ಅಂತ ತಿಳುವಳಿಕೆ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಈಗಲೂ ನಿಮ್ಮಲ್ಲಿ ತುಂಬಾ ಜನರಿಗೂ ಆ ತಿಳುವಳಿಕೆ ಬರಲಿಲ್ಲ, ಆ ಬುದ್ಧಿ ಬರಲಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತು, ನಾನು ಹೇಳ, ನಿಮ್ಮ ಯಜಮಾನರು ಪಿಶಾಚಿ, ಈ ಲೋಕ. ಅದಕ್ಕೆ ದೇವರಲ್ಲ. ಸೋರಿ ಟು ಟೆಲ್ ಯು, ಅಫೆಂಡ್ ಆಗಬಾರದು ಯಾರು. ನಿಮ್ಮ ಜೀವನವನ್ನು ಯಾರು ನಿಯಂತ್ರಿಸುತ್ತಾರೆ, ದೇವರು ಅಥವಾ ಸಂಪತ್ತು ಯಾರು ನಿಮ್ಮನ್ನು ನಿಯಂತ್ರಿಸುತ್ತಾರೆ? ಅವರು ನಿಮ್ಮ ಯಜಮಾನ. ನೀವು ದೈವಿಕ ವಿಷಯಗಳಿಂದ ಹೆಚ್ಚು ಪ್ರಾಪಂಚಿಕ ವಿಷಯಗಳನ್ನು ಬಯಸಿದರೆ, ಅಲ್ಲಾಂದ್ರೆ ದೇವರಿಗಾಗಿ ಕೆಲವರು ಸಮಯನೇ ಕಳೆಯುವುದಿಲ್ಲ. ಕೆಲವೊಂದಿನ ಇದು ಒಂದಿನ ದೇವರ ಮಕ್ಕಳೇ ನೀವು ಸಮಯ ಕಳೀಲಿಲ್ಲ ಅಂದ್ರೆ ನಿಮಗೆ ವಿಟ್ರೋವಲ್ ತುಂಬಾ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿರುವುದು, ನೀವು ಔಟ್ ಆಫ್ ಸ್ಟೇಷನ್ ಹೋಗಿದ್ರು ದೇವರ ಕಡೆ ಸಮಯ ಕಳೆಯಬೇಕು ಅಂತ.
2-3 ದಿನಕ್ಕಿಂತ ಜಾಸ್ತಿ ಹೋಗಬಾರದು ಅಂತ ನಾನು ಹೇಳೋದು ಎದಕ್ಕೆ ನಿಮಗೆ ಅರ್ಥವಾಗುವುದಿಲ್ಲ. ಯಾಕೆಂದ್ರೆ ಅಷ್ಟೊಂದು ನಮಗೆ ಬೇರೆ ಕಡೆ ಹೋಗಿದ್ರೆ ನಮಗೆ ಕಾನ್ಸಂಟ್ರೇಷನ್ ಸಿಗುವುದಿಲ್ಲ. ಹಲ್ಲೆಲೂಯ. ನೀವು ದೇವರಿಗಾಗಿ ಕನಿಷ್ಠ ಸಮಯವನ್ನು ಕಳೆಯುತ್ತಿದ್ರೆ ನಿಮ್ಮ ಯಜಮಾನನು ದೇವರಲ್ಲ ಎಂದು ವಿಶ್ವಾಸಿಗಳೇ ತಿಳಿಯಿರಿ. ಅರ್ಥವಾಯ್ತೆ? ದೇವರಿಗೋಸ್ಕರ ಕನಿಷ್ಠ ಸಮಯ ಅಲ್ಲಾಂದ್ರೆ ಕೆಲವು ಸಮಯನೇ ಇಲ್ಲ. ಅಯ್ಯೋ ನಂಡರು ಬಂದ್ರು, ಮತ್ತೆ ಅಲ್ಲಿ ಮದುವೆಗೆ ಹೋಗಿದೆ, ಇದು ಆಗಿದೆ ಅದಾಗಿದೆ, ಸಮಯನೇ ಇಲ್ಲ. ಅಲ್ಲಾಂದ್ರೆ ತುಂಬಾ ಜನ ಯೂಟ್ಯೂಬ್ನಲ್ಲೇ ಕುತ್ಕೊಳ್ತಾರೆ. ಯೂಟ್ಯೂಬ್ ನೋಡುವುದೇ, ಸ್ಟೋರಿ ರೀಡ್ ಮಾಡುವುದು, ಅಲ್ಲಾಂದ್ರೆ ಅದು ನೋಡುವುದು, ಟೈಮೇ ಇಲ್ಲ. ಅವಾಗ ನೀವು ಅರ್ಥ ಮಾಡ್ಕೋಬೇಕು, ಯು ಆರ್ ಕಂಟ್ರೋಲ್ಡ್ ಬೈ whom you serve. Did you get? If you are serving God, ಆ ತಿಳುವಳಿಕೆ ಬರ್ತದೆ. ಅಯ್ಯೋ, I didn't pray, I didn't read Bible, I didn't hear pastor's message. That leading will come from God when you give God first importance. ಅಲ್ಲಾಂದ್ರೆ ಅದು ಬರುವುದೇ ಇಲ್ಲ. ಯಾರಾದ್ರೂ ಮೆಸೇಜ್ ಮಾಡಿ, ಸಿಸ್ಟರ್ ನೀವು ಇವತ್ತು ಗ್ರೂಪ್ ಪ್ರೇಯರ್ಗೆ ಬರ್ಲಿಲ್ಲ ಅಂತ ಹೇಳಿದ್ರು, ಅಯ್ಯೋ ನಿಮ್ಗೆ ಏನು ಗೊತ್ತಾಗುತ್ತೆ ಸಿಸ್ಟರ್, ನನಗೆ ತುಂಬಾ ಕೆಲಸ ಇದೆ ಎಂದು ಹೇಳಿ ಹಂಗೆ ಬಿಡ್ತೀರಿ. ಅಲ್ಲಾಂದ್ರೆ ನಾನು ಮಲಗಿದೆ ಅಂತ ನೀವು ಹೇಳ್ತೀರಿ. ಅರ್ಥವಾಯ್ತಾ? ನಿಮಗೆ ಇದು ಚೆನ್ನಾಗಿ ತಿಳಿಯಬೇಕು. ನಿಮ್ಮಲ್ಲಿ ತುಂಬಾ ಜನರ ಸ್ವರ್ಗದಲ್ಲಿ ಇರುವ ಸಂಪತ್ತು 0 ಆಗಿದೆ ಮತ್ತು ಮೈನಸ್ ಬ್ಯಾಲೆನ್ಸ್ ಆಗಿದೆ. ತುಂಬಾ ಜನರು ಪಾಸ್ಟರ್ನ ಅಕೌಂಟ್ ಇಂದ ಜೀವನ ಮಾಡ್ತಾರೆ. ಅದೇ ಒಂದು ಚರ್ಚಲ್ಲಿ ಬರುವಾಗ ಪಾಸ್ಟರ್ನ ಅಕೌಂಟ್ ಇಂದಾನೆ ಜನರು ಜೀವನ ಮಾಡುವುದು. ಹೌ ಲಾಂಗ್ ಯು ಕ್ಯಾನ್ ಲಿವ್ ವಿತ್ ಪಾಸ್ಟರ್ಸ್ ಅಕೌಂಟ್? ಅಂದ್ರೆ ಪಾಸ್ಟರ್ ಯಾವಾಗಲೂ ನಿಧಿ ಸಂಪಾದಿಸುವುದೇ, ಅವರಿಗೂ ತುಂಬಾ ಇರುತ್ತದೆ. ಹಲ್ಲೆಲೂಯ. ಯಜಮಾನ ಸೇವಕ ಸಂಬಂಧದಲ್ಲಿ ಯಜಮಾನನು ಸೇವಕನ ದಿಕ್ಕನ್ನು ನಿಯಂತ್ರಿಸುತ್ತಾನೆ. ಈಗ ನಿಮಗೆ ಗೊತ್ತಾ, ಯು ವಿಲ್ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಆ ತಿಳುವಳಿಕೆ ಬರ್ತದೆ, ಅಯ್ಯೋ ಇವತ್ತು ನಾನು ಏನು ಸೇವೆ ಮಾಡಲಿಲ್ಲ, ಇವತ್ತು ನಾನು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ. ದಟ್ ಈಸ್ ದ ಲೀಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಬಿಕಾಸ್ ಯು ಆರ್ ಕಂಟ್ರೋಲ್ಡ್ ಬೈ whom you serve. ಇಲ್ಲಾಂದ್ರೆ ಎಷ್ಟು ಎನ್ಕರೇಜಿಂಗ್ ಮಿನಿಸ್ಟ್ರಿ ಮಾಡಿದ್ರು ಆ ತಿಳುವಳಿಕೆ ನಿಮಗೆ ಬರುವುದಿಲ್ಲ. ಏಕೆಂದ್ರೆ ಯು ಆರ್ ಕಂಟ್ರೋಲ್ಡ್ ಬೈ ದಿಸ್ ವರ್ಲ್ಡ್. ಆದರೆ ವಿಶ್ವಾಸಿಗಳು ಒಪ್ಪುವುದಿಲ್ಲ. ಇಲ್ಲ ಪಾಸ್ಟರ್, ನನಗೆ ದೇವರೇ ಬೇಕು, ನಾನು ಮಾಡ್ತಾ ಇದ್ದೀನಿ ನೀವು ಹೇಳ್ತಾ ಇದ್ದೀರಿ, ಅದು ತಪ್ಪು. ನೀವು ಚೇಂಜ್ ಆಗಬೇಕು. ಇದು ಚೇಂಜ್ ಆಗಿ ಮಾತ್ರ ಇವತ್ತು ಹೋಲಿ ಕಮ್ಯೂನಿಯನ್ ತಕ್ಕೋಬೇಕು. ಅರ್ಥ ಮಾಡಿಕೊಳ್ಳಿ. ಇದು ಆಪ್ಷನ್ ಅಲ್ಲ. ಹಲ್ಲೆಲೂಯ. ನೀವು ದೇವರೊಂದಿಗೆ ಮತ್ತು ದೇವರಿಗಾಗಿ ಸಮಯ ಕಳೆಯಲು ಸಾಧ್ಯವಿಲ್ಲ, ಏಕೆಂದ್ರೆ ನಿಮ್ಮ ಯಜಮಾನನು ದೇವರಲ್ಲ. ಗೊತ್ತಾಯ್ತೆ? ನಿಮ್ಮ ಯಜಮಾನನು ದೇವರಲ್ಲ. ನಿಮ್ಮ ಯಜಮಾನನು ದೇವರಾಗಿದ್ದರೆ ನಿಮಗೆಷ್ಟು ಬೇಕಾದ್ರೂ ದೇವರ ಕಡೆ, ಎಷ್ಟು ಕೆಲಸ ಇದ್ರು, ಏನೇ ಮಾಡಿದ್ರು, ಎಲ್ಲೇ ಹೋಗಿದ್ರು, ನೀವು ಫಾರಿನ್ ಟ್ರಿಪ್ ಹೋಗಿದ್ರು, ನಿಮಗೆ ಮಲ್ಗಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ನಮಗೆ ಹಂಗೆ ಎಂಜಾಯ್ಮೆಂಟ್ ಮಾಡಕ್ಕಾಗಲ್ಲ. ಸಮಥಿಂಗ್ ವಿಲ್ ಬಿ ಕಂಟ್ರೋಲಿಂಗ್ ಯು ಅಂಡ್ ಥ್ರೋಯಿಂಗ್ ಯು ಬ್ಯಾಕ್ ಟು ಗಾಡ್. ಅರ್ಥ ಮಾಡಿಕೊಳ್ಳಿ. ನೀವು ಫ್ಯಾಮಿಲಿ ಜೊತೆ ಆದರೂ ಎಲ್ಲಿ ಎಂಜಾಯ್ ಮಾಡಕ್ ಹೋಗಿದ್ರು, ಗಾಡ್ ವಿಲ್ ಥ್ರೋ ಯು ಬ್ಯಾಕ್ ಅಂಡ್ ಮೇಕ್ ಯು ಸಿಟ್. ಅದು ಬರ್ಲಿಲ್ಲದಿದ್ರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಯಜಮಾನನು ದೇವರಲ್ಲ. ಹಲ್ಲೆಲೂಯ. ನೀವು ದೇವರೊಂದಿಗೆ ಮತ್ತು ದೇವರಿಗಾಗಿ ಸಮಯ ಕಳೆಯಲು ಸಾಧ್ಯವಿಲ್ಲ, ಏಕೆಂದ್ರೆ ದೇವರು ನಿಮ್ಮ ಯಜಮಾನನಲ್ಲ. ಈ ಕಾರಣದಿಂದ ದೇವರಿಗಾಗಿ ಸಮಯ ಕಳೆಯಲು ನೀವು ತುಂಬಾ ವ್ಯಾಕುಲತೆ ಮತ್ತು ಸೋಮಾರಿತನವನ್ನು ಪಡೆಯುತ್ತೀರಿ. ತುಂಬಾ ಜನರು ಸೋಮಾರಿಗಳಾಗಿಲ್ವಾ? ಯಾಕೆ? ಯು ಆರ್ ಲೇಜಿ ಬಿಕಾಸ್ ಗಾಡ್ ಇಸ್ ನಾಟ್ ಯುವರ್ ಯಜಮಾನ. ದೇವರು ನಿಮ್ಮ ಯಜಮಾನ ಅಲ್ಲ. ಅದಕ್ಕೆ ಯು ವಿಲ್ ಬಿ ಟ್ರಬಲ್ಡ್. ನನಗಾಗ್ತಾ ಇಲ್ಲ, ನನಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಬೈಬಲ್ ಓದಕ್ ಆಗ್ತಾ ಇಲ್ಲ, ಅಲ್ಲಾಂದ್ರೆ ಸೇವೆ ಮಾಡಕ್ ಹೋಗಕ್ ಆಗ್ತಾ ಇಲ್ಲ. ನೀವ್ ಹಂಗೆ ಹೇಳ್ತಾ ಇದ್ರೆ ಅರ್ಥ ಮಾಡಿಕೊಳ್ಳಿ, ದೇವರಿಗೆ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಹಣ ಮತ್ತು ಭೌತಿಕ ವಸ್ತುಗಳು ನಿಮ್ಮ ದೇವರಾಗಿರುವಾಗ ನಿಮ್ಮಲ್ಲಿ ಕೆಲವು ಪೈಶಾಚಿಕ ಶಕ್ತಿಯಿಂದ ನೀವು ಬೆಂಬಲಿತರಾಗುತ್ತೀರಿ. ಅರ್ಥವಾಯ್ತೆ? ಎಲ್ಲರೂ ಅರ್ಥ ಮಾಡಿಕೊಳ್ಳಿ ವಿಶ್ವಾಸಿಗಳೇ, ಇದು ನಿಜ. ದೇವರು ನಿಮ್ಮ ಯಜಮಾನನಲ್ಲದಿದ್ದರೆ, ನೀವು ಹೇಳ್ತೀರಿ ಯಜಮಾನನು ನಿಮ್ಮ ದೇವರು ಅಂತ. ಈ ಮೆಸೇಜ್ ಇಂದ ನಿಮಗೆ ಅರ್ಥವಾಯ್ತು. ಇನ್ನೊಂದ್ ಬಾರಿ ನೀವು ಕೇಳಿಸ್ಕೊಳ್ರಿ, ನಿಮಗೆ ಅರ್ಥವಾಗುತ್ತದೆ. ಹೀಗೆಯೇ ನೀವು ಜೀವನ ಮಾಡಲಿಲ್ಲದಿದ್ದರೆ ನೀವು ಕೆಲವು ಪೈಶಾಚಿಕ ಶಕ್ತಿಯಿಂದ
ಬೆಂಬಲರಾಗುತ್ತೀರಿ ಮತ್ತು ಶಾಪಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಅನುಸರಿಸುತ್ತವೆ. ನಿಮ್ಮ ಕುಟುಂಬದಲ್ಲಿ ಬೇರೆಯವರು ಶಾಪ ಮಾಡಿರೋದಕ್ಕಲ್ಲ, ನೀವೇ ತಂತಿರೋದು. ವಿಶ್ವಾಸಿಗಳಿಗೆ ಇನ್ನೂ ಅರ್ಥವಾಗುವುದಿಲ್ಲ. ಅಯ್ಯೋ, ಅವರು ಶಾಪ ಮಾಡಿದೆ, ಅವರು ವಿಚ್ ಕ್ರಾಫ್ಟ್ ಮಾಡಿದೆ, ಅವರು ನಮಗೆ ಕೆಟ್ಟದು ಮಾಡಿದೆ. ಕೆಟ್ಟ ಜನರು ಕೆಟ್ಟದು ಯಾವಾಗಲೂ ನಮಗೆ ಮಾಡೇ ಮಾಡುತ್ತಾ ಇರ್ತಾರೆ. ಅವರ ಕೈಯನ್ನು ಹೋಗಿ ಕತ್ತರಿಸೋದಕ್ಕೆ ನಿಮಗಾಗಲ್ಲ. ನಿಮ್ಮ ಸಂಪತ್ತು ಹೆಚ್ಚಾದರೆ ಇದು ಏನು ನಿಮಗೆ ಸಂಭವಿಸುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಮಲಗ್ತಾ ಇದ್ದೀರಾ? ಯಾಕೆ? ದೇವರು ನಿಮ್ಮ ಸಂಪತ್ತಲ್ಲ. ಮೆಸೇಜ್ ಕೇಳಿಸ್ಕೊಳ್ಳುವಾಗ ನೀವು ಮಲಗಿದರೆ ಅರ್ಥ ಮಾಡಿಕೊಳ್ಳಿ, ದೇವರು ನಿಮ್ಮ ಸಂಪತ್ತಲ್ಲ. ಅದಕ್ಕೆ ಪಿಶಾಚಿ ನಿಮಗೆ ನಿದ್ದೆ ಕೊಡುತ್ತದೆ. ಇದೆಲ್ಲ ನಾನು ಹೇಳಿದರೆ ನಿಮಗೆ ಅರ್ಥವಾಗುವುದಿಲ್ಲ. ಹೇಗೆ ವಿಶ್ವಾಸಿಗಳು ಜೀವನ ಮಾಡುವುದು ಅಂತ ಯಾರು ನಿಮಗೆ ಶಾಪ ಮಾಡಲಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವು ಶಾಪ ತರುತ್ತಾ ಇದ್ದೀರಿ. ಹಲ್ಲೆಲೂಯಾ. ಬಿ ವೆರಿ ಕೇರ್ಫುಲ್. ಆತನನ್ನು ಅನುಸರಿಸಲು ದೇವರು ನಮ್ಮನ್ನು ಕರೆದಿದ್ದಾನೆ. ಅವನು ನಮ್ಮ ಯಜಮಾನನಾಗಿರಬೇಕು. ದೇವರು ಮಾತ್ರ ನಮ್ಮ ಯಜಮಾನನಾಗಿರಬೇಕು. ಇಲ್ಲದಿದ್ದರೆ ನಾವು ಅವನನ್ನು ಒಂದು ದಿನ ದ್ವೇಷಿಸುತ್ತೇವೆ. ತುಂಬಾ ಜನ ನಮ್ಮ ಚರ್ಚಿಂದ ಹೋಗಿದ್ದಾರಲ್ಲ, ಯಾಕೆ? ಅವರ ಯಜಮಾನ ದೇವರಾಗಿರಲಿಲ್ಲ. ಅದಕ್ಕೆ ನಿಮ್ಮ ಯಜಮಾನ ದೇವರಿಲ್ಲದಿದ್ದರೆ ಒಂದಿನ ನೀವು ಇಲ್ಲಿ ಇರುವುದಿಲ್ಲ. ಖಂಡಿತ ಖಂಡಿತ ನೀವು ಇಲ್ಲಿ ಇರುವುದಿಲ್ಲ. ಹಲ್ಲೆಲೂಯಾ. ಈ ಆಧ್ಯಾತ್ಮಿಕ ಸತ್ಯವನ್ನು ತಿಳಿದುಕೊಳ್ಳಿ. ನಿಮ್ಮ ಎಲ್ಲಾ ಆಶೀರ್ವಾದಗಳು ದೇವರಿಂದ ಬರಲು ನಮಗೆ ಸ್ವರ್ಗದಲ್ಲಿ ನಿಧಿ ಬೇಕು. ಆದ್ದರಿಂದ ಪರ್ಯಾಯ ದಿನಗಳಲ್ಲ ಅಥವಾ ಒಮ್ಮೆ ಅಲ್ಲ, ಪ್ರತಿದಿನ ಒಳ್ಳೆಯ ಕೆಲಸಗಳನ್ನು ಮಾಡಲು ಉತ್ಸಾಹದಿಂದಿರಿ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಎಷ್ಟೊಂದು ಗ್ರೂಪ್ ಪ್ರೇಯರ್ ಅಲ್ಲಿ ಸೇರಬೇಕು ಅಷ್ಟೊಂದು ಮಾಡ್ರಿ. ಇದು ಇರುವುದಲ್ಲೇ ನೀವು ಕಮ್ಮಿ ಮಾಡ್ತಾ ಇದ್ದೀರಿ. ಎಷ್ಟೊಂದು ನಾನು ಹೇಳ್ಕೊಡ್ಬೇಕು. ಇನ್ನೂ ಬೇಕಂದ್ರೆ ಸೇರಿಸ್ರಿ. ನೀವು ಬ್ಲೆಸ್ ಮಾಡುತ್ತಾ ಇರುವುದು ನಿಮ್ಮನ್ನೆಲ್ಲ. ನೀವು ಬೇರೆ ಪ್ರಾರ್ಥನೆ ಆರಾಧನೆ ಇಲ್ಲ, ಅದು ನಿಮಗೋಸ್ಕರ. ನೀವು ಬೇರೆಯವರಿಗೆ ಕೊಡುವಾಗ ಸ್ವರ್ಗದಲ್ಲಿ ನಿಮಗೆ ನಿಧಿ ಉಂಟಾಗುತ್ತದೆ. ಇನ್ನೂ ಗ್ರೂಪ್ ಪ್ರೇಯರ್ ಚರ್ಚಲ್ಲಿ ಉಂಟಾಗಬೇಕು. ಐ ವಾಂಟ್ ಸಮ್ ಪೀಪಲ್ ಟು ಜಾಯಿನ್ ಮೋರ್ ಅಂಡ್ ಮೋರ್ ಪ್ರೇಯರ್ ಗ್ರೂಪ್. ಇದು ನಾನು ಹೇಳುವುದಲ್ಲೇ ನಿಮಗೆ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಯಾಕೆ ನಾನು ಹೇಳುವುದು? ನಿಮಗೊಳ್ಳೆಯದುಂಟಾಗುವುದಕ್ಕೆ. ನನಗೇನಾದರೂ ಬೇಕಾ ಹೇಳಿ? ನಿಮಗೊಳ್ಳೆಯದಾಗುವುದಕ್ಕೆ ನಾನು ಇದೆಲ್ಲ ಕೇಳು. ಇರುವುದಲ್ಲೇ ನೀವು ಮಾಡುವುದಿಲ್ಲ. ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇರಬೇಕು. ನೀವು ಬರೀ ನಿಮ್ಮ ಕುಟುಂಬಕ್ಕೋಸ್ಕರ ಅಲ್ಲ ನೀವು ಪ್ರಾರ್ಥನೆ ಮಾಡುವುದು. ದೇವರು ಕೊಟ್ಟಿರುವ ಕುಟುಂಬ ಇದೆ, ಅದಕ್ಕೆ ಫಸ್ಟ್ ನೀವು ಆಶೀರ್ವಾದ ಮಾಡಬೇಕು. ಪಾಸ್ಟರ್ಗೆ ನೀವು ಆಶೀರ್ವಾದ ಮಾಡಬೇಕು. ಹಲ್ಲೆಲೂಯಾ. ಒಂದು ದಿನ ನೀವು ಸೋಮಾರಿಯಾಗಿರುವುದು, ಬಿ ವೆರಿ ಕೇರ್ಫುಲ್ ಅಂಡ್ ಲಿಸನ್ ಟು ಮೀ. ಒಂದು ದಿನ ನೀವು ಸೋಮಾರಿಯಾಗಿರುವುದು ನಿಮಗೆ ಬಹಳಷ್ಟು ನಷ್ಟವನ್ನು ನೀಡುತ್ತದೆ. ಒಂದು ದಿನ. ಒನ್ ಡೇ ಇಫ್ ಯು ಆರ್ ಲೇಸಿ ಇನ್ ಯುವರ್ ಸ್ಪಿರಿಚುವಲ್ realm, you will have so much withdrawals. Be careful, my dear believers. ಅರ್ಥ ಮಾಡಿಕೊಳ್ಳಿ. That is the reason Bible is telling, be zealous for good works. ಈಗಲಾದರೂ ನಿಮಗೆ ಅರ್ಥವಾಗಲಿ, ಅದೇ ತರ ನೀವು ಮಾಡಲಿ ಎಂದು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.